ನಾನು ಆರ್ಮಿಗೆ ಜಾಯಿನ್ ಆಗೋದು ಒಂದು ದೊಡ್ಡ ಘಟನೆ. ಅದು ಡೂರಿಗೆ ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ಎಮರ್ಜೆನ್ಸಿ ಆಯಿತು 1971. ಇಂಡೋ ಬಂಗ್ಲಾ ಬ್ಯಾಟ್ರಿ 70 kg ಬ್ಯಾಟ್ರಿ ಇದರಿಂದ ಸ್ವಂತ ಇದರಿಂದ ಇಟ್ಕೊಂಡು ನಾವು ಬಟ್ಟದ ಹೋಗ್ಬೇಕು. ಡಿಸೆಂಬರ್ 3ಕ್ಕೆ ವಾರ್ ಸ್ಟಾರ್ಟ್ ಆಯಿತು. ಇಂಡಿಯನ್ ಆದ್ಮೇಲೆ ಫಸ್ಟ್ ಇಸ್ರೇಲ್ ಬರ್ತದು ಬಂದಿದ್ರು ಸಂಜಯ್ ಗಾಂಧಿ ಅವರು ಬಿಕಾನೇರ್ಗೆ. ಆಗ ನಾನು ಅವರೇ ಆಸ್ ಎ ಸೆಕ್ಯೂರಿಟಿ ಆಫೀಸರ್ ಆಗಿ ಅವ್ರಿಗೆ ಕೆಲಸ ಮಾಡಿದ್ದೆ. ಅಟ್ಯಾಕ್ ಆಗ್ತದೆ, ಬಾಂಬ್ ಬೀಳ್ತದೆ. ಆರ್ಮಿ ಥ್ರೂ ಪೊಲೀಸ್ ಸ್ಟೇಷನ್ಗೆ ಮೆಸೇಜ್ ಬಂದ್ಬಿಟ್ಟು ಇವರು ಕ್ಯಾಬಿನೆಟ್ಗೆ ಆಯ್ತದೆ. ಪ್ರಿಸನ್ ಆಫ್ ವಾರ್ ಅನ್ನು ನಾವು ಕ್ಯಾಪ್ಚರ್ ಮಾಡ್ತೀವಿ. ಅದಕ್ಕೆ ದೊಡ್ಡ ದಾಖಲೆ ಇಡೀ ಪ್ರಪಂಚದಿಲ್ಲ. ದೊಡ್ಡ ದಾಖಲೆ ಅದೇ ಡಿಸಿಪ್ಲಿನ್, ಪಂಕ್ಚುಯಾಲಿಟಿ ಆ್ಯಂಡ್ ಕಮಿಟ್ಮೆಂಟ್. ಇದು 3 ಉಂಟಲ್ಲ, ಬೇಕೇ ಬೇಕು. ಗೆದ್ದು ನಮ್ಮ ನ್ಯಾಷನಲ್ ಫ್ಲಾಗ್ ಹೈ ಮಾಡಬೇಕಂತ ಅದೇ ಒಂದೊಂದು ಆಸೆ. ಎಲ್ಲರಿಗೂ ನಮಸ್ಕಾರ. ನಾನು ಚೈನಿ ಕಾಳಪ್ಪ. ತಮ್ಮೆಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈಗ ವೃತ್ತಿ ಅಂತ ಬಂದ್ರೆ ಎಲ್ಲ ವೃತ್ತಿಗೂ ಅದರದ್ದೇ ಆದಂತಹ ಒಂದು ಗೌರವವಿರುತ್ತೆ. ನಾವೆಲ್ಲರೂ ಅದಕ್ಕೆ ಗೌರವಿಸ್ತೀವಿ. ಆದರೆ ನಮ್ಮ ಹೃತ್ಪೂರ್ವಕವಾಗಿ ಒಂದು ಗೌರವ ನೀಡುವಂತಹ ಒಂದು ವೃತ್ತಿ ಅಥವಾ ಒಂದು ಸೇವೆ ಅಂತ ಅಂದ್ರೆ ಅದು ಯೋಧರಿಗೆ, ಅದು ಸೈನಿಕರಿಗೆ. ಹಾಗಾಗಿ ಈ ಒಂದು ವಿಡಿಯೋ ತುಂಬಾ ಸ್ಪೆಷಲ್ ಆಗಿರುತ್ತೆ. ಇದು ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಯೋಧರಿಗೆ ಮೀಸಲಿಡೋಣ ಅಂತ ನಾನು ಅನ್ಕೊಂಡಿದ್ದೀನಿ. ಸಾಕಷ್ಟು ಗೌರವವನ್ನ ನಾವು ಯಾವಾಗ್ಲೂ ಕೊಡ್ತೀವಿ. ಇವತ್ತು ನಾವು ಆರಾಮಾಗಿ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ, ಅಥವಾ ನೆಮ್ಮದಿಯಿಂದ ಊಟ ಮಾಡ್ತಾ ಇದ್ದೀವಿ, ಅಥವಾ ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಅವರೇ ಕಾರಣ. ಅವರಲ್ಲಿ ನಮ್ಮ ದೇಶವನ್ನ ಕಾಯ್ತಾ ಇರೋದಕ್ಕೇನೆ ಇದೆಲ್ಲ ಸಾಧ್ಯ ಆಗ್ತಾ ಇರೋದು. ಹೀಗೆ ನಾನು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಯಾರನ್ನ ಸಂದರ್ಶನ ಮಾಡಬಹುದು, ಒಬ್ಬ ಯೋಧರನ್ನ ಯಾರನ್ನ ಮಾಡೋದು ಅಂತ ಯೋಚನೆ ಮಾಡುವಾಗ ನಮ್ಮ ಯೋಧರ ನಾಡು ಎಂದೇ ಕರೆಯಲ್ಪಡುವ ಕೊಡಗಿನಿಂದ ಹಲವಾರು ಜನ ಸೇನೆಗೆ ಹೋಗಿದ್ದಾರೆ, ತುಂಬಾ ಸೇವೆ ಸಲ್ಲಿಸಿದ್ದಾರೆ. ಇಡೀ ಭಾರತದಾದ್ಯಂತ ಕೂಡ ತುಂಬಾ ಜನ ಸೈನಿಕರು ಸೇವೆ ಸಲ್ಲಿಸಿದ್ದಾರೆ. ಆದ್ರೆ ಹೀಗೆ ನಾನು ಯಾರು ಮಾಡುದು ಅಂತ ಯೋಚನೆ ಮಾಡುವಾಗ ಮನೆಯಲ್ಲೂ ಕೂಡ ಹೇಳಿದ್ರು, ನಮ್ಮ ಊರಿನಲ್ಲೇ ಇದ್ದಾರೆ, ತುಂಬಾ ಸಾಧನೆ ಮಾಡಿದ್ದಾರೆ ಅಂತ ಹೇಳಿದಾಗ ನಮ್ಮ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಹಾನಗಲ್ಲು ಗ್ರಾಮದ ನಿವೃತ್ತ ಸುಬೇದಾರ್ ಮೇಜರ್ ಆಗಿರುವಂತಹ ಹಾಗೂ ಹಾನರರಿ ಕ್ಯಾಪ್ಟನ್ ಆಗಿರುವಂತಹ ಥಾಮಸ್ ವಾಸ್ ಸರ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ. ಇವತ್ತು ಅದೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ನಿಮ್ಮನ್ನ ಸಂದರ್ಶನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ತುಂಬಾ ಎಕ್ಸೈಟ್ ಆಗಿದೆ, ಹಾಗೆ ತುಂಬಾ ನರ್ವಸ್ ಕೂಡ ಆಗ್ತಾ ಇದೆ ನನ್ಗೆ ಏನ್ ಮಾತಾಡೋದು ಅಂತ. ಅದೇ ನಿಮ್ಮ ಎಕ್ಸ್ಪೀರಿಯನ್ಸ್, ನಿಮ್ಮ ಬಾರ್ಡರ್ ಅಲ್ಲಿ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಎಲ್ಲ ನಮ್ ಜೊತೆ ಇವತ್ತು ನೀವು ಹಂಚ್ಕೊಳ್ಳಿ. ಹಾಗೆ ನಿಮ್ಗೆ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಸರ್. ನಿಮಗೂ ಶುಭಾಶಯಗಳು, ದೇಶವಾಸಿಗಳು ಶುಭಾಶಯಗಳು. ಸರ್, ಈಗ ನೀವು ಆರ್ಮಿಗೆ ಜಾಯಿನ್ ಆಗ್ಬೇಕಾದ್ರೆ ನೀವು ಫಸ್ಟ್ ನಿಮ್ಮ ಸೆಲೆಕ್ಷನ್ಸ್ ಎಲ್ಲ ಹೇಗಾಯ್ತು? ನಾನು ಆರ್ಮಿಗೆ ಜಾಯಿನ್ ಆಗೋದು ಒಂದು ದೊಡ್ಡ ಘಟನೆ. ಅದು ನಾನು PUC ಎಕ್ಸಾಮ್ ಮುಗಿಸ್ಬಿಟ್ಟು ನಾನು ಫುಟ್ಬಾಲ್ ಮ್ಯಾಚ್ ಆಡಕ್ಕೆ ಶುಂಠಿಪುರಕ್ಕೆ ಹೋಗಿದ್ದೆ. ಆ ಮ್ಯಾಚ್ ನಾವು ವಿನ್ ಆದವು. ಗೆದ್ಬಿಟ್ರೆ ನಮ್ಗೆ ಒಂದು ಪಾರ್ಟಿ ಕೊಡ್ಲಿಕ್ಕೆ ಮಡಿಕೇರಿ ಕರ್ಕೊಂಡೋದ್ರು. ಮಡಿಕೇರಿಯಲ್ಲಿ ಪಾರ್ಟಿ ಎಲ್ಲ ಸೇರಿದ ಮೇಲೆ ನಾವು ಹೋಗ್ಬೇಕಾದ್ರೆ ಮಡಿಕೇರಿ 5 ಹತ್ರ ಸುಮಾರು ಜಂಗುಳಿಗಳು ಇದ್ದರು. ಆಗ ನಾವು ಇದಂತೂ ಮಾಡಿ ತುಂಬಾ ಜನ ಇದ್ದಾರಲ್ಲ, ನಾವು ಕೂಡ ನೋಡೋಣ ಅಂತ ಅಲ್ಲಿ ಹೋಗಿದ್ದು. ಹೋಗುವಾಗ ಅಲ್ಲಿ ಅದು ಆರ್ಮಿ ಸೆಲೆಕ್ಷನ್ ಅಂತ ಆಯ್ತು. ಅದಕ್ಕೆ ನಾವು 5 ಜನ ಫ್ರೆಂಡ್ಸ್ ಇದ್ದರು. ಆಗ ಹೇಳಿದ್ದು ನಾವು ಬಾ ನೋಡೋಣ, ನಾವು ಕೂಡ ಆರ್ಮಿ ಸೈಡ್ ಆಗ್ತೇವೆ ನೋಡೋಣ ಅಂತ ಬಿಟ್ಟು ನಾವು ಒಳಗಡೆ ಹೋಗಿದ್ದು. ಹೊರಗೆ ಹೋಗುವಾಗ ನಮ್ಮನ್ನು ಗೇಟ್ ಒಳಗೆ ಹೋದ್ಮೇಲೆ ನಮ್ಮನ್ನು ಹೊರಗೆ ಬಂದು ಬಿಟ್ಟಿಲ್ಲ. ಗೇಟ್ ಕ್ಲೋಸ್ ಮಾಡಿ ಬಂದು ಒಳಗಡೆ. ಮತ್ತೆ ನಾನು ಅವ್ರಿಗೆ ಹೇಳಿದೆ, ರಿಕ್ವೆಸ್ಟ್ ಮಾಡಿದೆ, ಸರ್ ನಮ್ಗೆ ಆರ್ಮಿಗೆ ಹೋಗಕ್ಕೆ ಆಗ್ತಿಲ್ಲ, ನಮ್ಗೆ ಡ್ರೆಸ್ ಇಲ್ಲ, ಏನ್ ದುಡ್ಡಿಲ್ಲ, ಡ್ರೆಸ್ ಇಲ್ಲ, ಏನಿಲ್ಲ, ಹಾಕಿದ ಬಟ್ಟೆ ಅದು ಬಿಟ್ರೆ ಬಾಕಿ ಮತ್ತೆ ಏನಿಲ್ಲ, ನೀವು ಅದಕ್ಕೆ ತಲೆ ಕಳಿಸ್ಬಿಡಿ, ಎಲ್ಲ ನಾವು ನಿಮ್ ಮಾಡ್ತೇವೆ, ನಿಮ್ಗೆ ಇಲ್ಲಿ ಇರಿ ಅಂತ ಹೇಳಿದ್ರು. 5 ಜನನು ಅವರು 5 ಜನನು. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಅದಾದ್ಮೇಲೆ ಸ್ವಲ್ಪ ಇಲ್ಲಿ ಚೆಕ್ ಮಾಡಿದವರು, ಚೆಕ್ ಮಾಡಿದ್ಮೇಲೆ ಅವರ 4 ಜನರು ಹೊರಗೆ ಕಳಿಸಿದ್ರು, ನನ್ನ ಅಲ್ಲಿ ಕೂರಿಸ್ಬಿಟ್ರು. ಕೂರಿಸ್ಬಿಟ್ಟು ಆದ್ಮೇಲೆ ಅವ್ರು ನನಗೆ ಹೇಳಿದ್ರು, ನೋಡಪ್ಪ ನೀನು ಸೆಲೆಕ್ಟ್ ಆಗಿದೆ ಆರ್ಮಿಗೆ, ಈಗ ನೀನು ಇಲ್ಲಿ ಹೋಗ್ಬೇಕು, ಗೋವಾಕ್ಕೆ ಹೋಗ್ಬೇಕಂತ ಹೋದ್ರು. ಗೋವಾಕ್ಕೆ ನಾನು ಆಗ ಮೈಸೂರು ದಾಟಿಲ್ಲ, ನನಗೆ ಗೋವಾ ಗೊತ್ತಿಲ್ಲ ಎಲ್ಲಿ ಅಂತ ಹೋಗ್ತು. ನನಗೆ ಒಂಥರ ಜಿಮ್ ಆಯ್ತು ಮೈಯೆಲ್ಲ. ಆಮೇಲೆ ಸರ್ ನಾನು ಗೋವಾಕ್ಕೆ ಹೋಗಕ್ಕೆ ಹಾಕಿಲ್ಲ, ನಂತ ಒಂದು ಪೈಸನಿಲ್ಲ, ಮನೆಯವ್ರಿಗೆ ಹೇಳಿಲ್ಲ, ನಂತ ಏನ್ ಬಟ್ಟೆ ಬರೀ ಏನಿಲ್ಲ ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬಿಡಿ, ನಿಮ್ಗೆಲ್ಲ ದುಡ್ಡು ನಾವು ಕೊಡ್ತೇವೆ, ಬಟ್ಟೆ ನಾವು ಕೊಡ್ತೇವೆ, ಮನೆಯವರು ನಾವು ಹೇಳ್ತೇವೆ ಅಂತ ಹೇಳಿದ್ರು. ಆಮೇಲೆ
ಎಲ್ಲ ಆಯ್ತು. ಸಂಜೆ ಹೊತ್ತು ನನಗೆ 6 ರೂಪಾಯಿ ಕೊಟ್ಬಿಟ್ಟು ಮೈಸೂರು ಹೋಗು ಅಂತಂದ್ರು. 6 ರೂಪಾಯಿ ಕೊಟ್ಬಿಟ್ಟು ನಂಗೆ 6 ರೂಪಾಯಿಗೂ ಗೋವಾಕ್ಕೆ ಹೋಗಕ್ಕೆ 6 ರೂಪಾಯಿ ಕೊಟ್ರು ಮೈಸೂರು ಹೋಗಕ್ಕೆ. ನಾನು ಮೈಸೂರು ಹೋಗ್ಬಿಟ್ಟು ಆಗ ನಮ್ಮ ಜೊತೆ ಸುಮಾರು ಹುಡುಗರು ಬೇರೆ ಬೇರೆ ಅವರು ಹುಡುಗರು ಇದ್ರು. ಆಮೇಲೆ ಮೈಸೂರಿಗೆ ಹೋದ್ಮೇಲೆ ಟ್ರೈನ್ ಕುತ್ಕೊಂಡ್ಬಿಟ್ಟು ನಾವು ಗೋವಾಕ್ಕೆ ಹೋದ್ವು. ಗೋವಾಕ್ಕೆ ಹೋಗಿ ಮಡ್ಗಾಂವ್ ಸ್ಟೇಷನ್ ಇಳಿದ್ಬಿಟ್ಟು ಆಗ ನೀವು ನೋಡ್ತಾ ಏನು ನಮ್ಗೆ ಭಾಷೆ ಬರಕ್ಕಿಲ್ಲ, ಹಿಂದಿ ಯಾವಾಗ ಬರಕ್ಕಿಲ್ಲ, ಕನ್ನಡ ಭಾಷೆ ಬರ್ತದೆ, ಅದ್ ಬಿಟ್ಟು ಸ್ವಲ್ಪ ಇಂಗ್ಲಿಷ್ ಬರ್ತದೆ, ಅದ್ ಬಿಟ್ಟರೆ ಬಾಕಿ ಯಾವ ಭಾಷೆ ಬರಕ್ಕಿಲ್ಲ. ಆಮೇಲೆ ಅಲ್ಲಿ ನೋಡಿದ್ರೆ ಆರ್ಮಿದು ಒಂದು ಟ್ರಕ್ ಇತ್ತು, 1-2 ಜನ ಆರ್ಮಿ ಡ್ರೆಸ್ ಅಲ್ಲಿ ಇದ್ರು. ಅವ್ರು ನನ್ನ ಬಂದ್ಬಿಟ್ಟು ನಮ್ಗೆ ಡಾಕ್ಯುಮೆಂಟ್ ಕೊಟ್ಟಿದ್ರು ಒಂದು. ಆ ಡಾಕ್ಯುಮೆಂಟ್ ಹುಟ್ಟಿ ಬನ್ನಿ ನಿಮ್ಮನ್ನ ಕರ್ಕೊಂಡೋಗಿ ಅಂದ್ಬಿಟ್ಟು ನಮ್ಮ ದೊಡ್ಡ ಗಾಡಿಯಲ್ಲಿ ಕೂರಿಸ್ಬಿಟ್ಟು ನಮ್ಮನ್ನ ಆರ್ಮಿ ಕ್ಯಾಂಪ್ ಅಲ್ಲಿ ಸದ ಒಂದು 5 ಕಿಲೋಮೀಟರ್ ದೂರದಲ್ಲಿ ಆರ್ಮಿ ಕ್ಯಾಂಪ್ ಇತ್ತು. ಡೈರೆಕ್ಟ್ ಆರ್ಮಿ ಗಾಡಿ ಕೂರಿಸ್ಬಿಟ್ಟು ನಮ್ಮ ಡೈರೆಕ್ಟ್ ಆರ್ಮಿ ಕ್ಯಾಂಪ್ ಕರ್ಕೊಂಡ್ರು. ಆ ಗೇಟ್ ನುಗ್ಗಿದ್ರೆ ಎಷ್ಟು ಸುಂದರವಾದ ಜಾಗ, ಎಷ್ಟು ನೀಟ್ ಕ್ಲೀನ್, ಅದು ತುಂಬಾ ವೈಟ್ ವಾಶ್ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಲಿಕ್ಕೆ. ನನಗೆ ಖುಷಿ ಆಯ್ತು, ಚೆನ್ನಾಗಿದ್ದು ಒಳ್ಳೇದು ಅಂತ ತುಂಬಾ ಖುಷಿ ಆಯ್ತು ನನಗೆ. ಖುಷಿ ಆದ್ಮೇಲೆ ನನ್ನನ್ನು ಅಲ್ಲಿ ಆರ್ಮಿ ಇರುವ ಹುಡುಗರ ಸ್ಥಳ ಇರುವ ಬ್ಯಾರಿಕ್ ಉಂಟಲ್ಲ, ಬ್ಯಾರಿಕ್ ಅಂದ್ರೆ ಒಂದು ಮನೆಗಳು ದೊಡ್ಡ ದೊಡ್ಡ ಬ್ಯಾರಿಕ್ ಎಲ್ಲ ಒಂದು 4 ಹುಡುಗರು ಒಂದು ಬ್ಯಾರಿಕ್ ಅಲ್ಲಿ ಕರ್ಕೊಂಡ್ಬಿಟ್ಟು ಬ್ಯಾಗ್ ಬಿಟ್ರು, ಇಲ್ಲಿ ಇರ್ಬೇಕಂತ ಬಿಟ್ಟು. ಈಗ ಯಾರು ಮಾತಾಡಕ್ಕೆ ನಮ್ಗೆ ಲಾಂಗ್ವೇಜ್ ಬರಕ್ಕಿಲ್ಲ, ಮತ್ತೆ ಏನಂತ ಒಂದು ಇಲ್ಲ, ಒಂದು ಟವಲ್ ಇಲ್ಲ, ಏನಿಲ್ಲ. ಮತ್ತೆ ಆಗ ಸಂಜೆ ಹೊತ್ತಲ್ಲಿ ಒಬ್ರು ನಮ್ಮ ಮಂಗಳೂರವ್ರೊಬ್ರು ಅಲ್ಲಿ ಹವಾಲ್ದಾರಾಗಿದ್ರು. ಅವ್ರು ಬಂದ್ಬಿಟ್ಟು ನಾನು ಮಾತಾಡಿ ಬಂದರು. ತುಳು ಭಾಷೆ ಗೊತ್ತಿದ್ದಾಗ ಅವ್ರು ತುಳುವರಿದ್ರು. ಅವ್ರು ಹೇಳಿದ್ರು, ಏನಪ್ಪ ನಿಂಗೆ ಭಾಳ ದುಃಖದಲ್ಲಿದ್ಯಾ, ಯಾಕೆ ಅಂತ ಬಿಟ್ಟು. ಇಲ್ಲ ನನಗೆ ಜಬರ್ಸಿಲ್ ಬಂದು ಕಳಿಸಿದ್ದಾರೆ ಆರ್ಮಿಗೆ, ಇಲ್ಲಿಗೆ ಬಂದಂತ ಏನ್ ಬಟ್ಟೆ ಇಲ್ಲ, ಬರೆ ಇಲ್ಲ, ದುಡ್ಡು ಇಲ್ಲ, ಏನಿಲ್ಲ, ಸ್ನಾನ ಮಾಡಿ ಸೋಪ್ ಇಲ್ಲ ಅಂತಂದ್ರು. ನೀನೇನು ಹೇಳಿ ಬೇಡ, ನೀಗೆ ನಾನು ಸಹಾಯ ಮಾಡ್ತೀನಿ, ಹೆಲ್ಪ್ ಮಾಡ್ಬಿಟ್ಟು ನನಗೆ ಅವರೆಲ್ಲ ತೆಗೆದುಕೊಟ್ರು ಎಲ್ಲ. ಬಟ್ಟೆಗಳು ಸೋಪ್ ಅದೆಲ್ಲ ತೆಗೆದುಕೊಟ್ರು. ಈಗ ಮನೆಗೆ ಯಾರು ವಿಷಯ ಹೇಳಿದ್ರು? ಈಗ ಮನೆಗೆ ಇನ್ನು ಯಾರು ಹೇಳಿಲ್ಲ, ಮನೆಗೆ ಗೊತ್ತಿಲ್ಲ ಏನ್ ಯಾರು ಗೊತ್ತಿಲ್ಲ. ಮಗ ಒಟ್ಟಿಗೆ ಆಟ ಆಡ್ಕ ಹೋಗಿದ್ದೆ ಅಂತ ಅಷ್ಟೇ ಗೊತ್ತಿಲ್ಲ ಮನೆಯವ್ರಿಗೆ, ಮತ್ತೇನ್ ಗೊತ್ತಿಲ್ಲ. ಆಮೇಲೆ ಅಲ್ಲಿಂದ ಸೀದಾ ನನಗೆ ಬಾರ್ಬರ್ ಶಾಪ್ ಕೊಟ್ಕೊಂಡ್ರು. ಬಾರ್ಬರ್ ಶಾಪ್ಗೆ ಅಲ್ಲಿ ಪಕ್ಕದ ಅಲ್ಲಿ ಬಾರ್ಬರ್ ಶಾಪ್ ಕೂತ್ಕೊಂಡ್ಮೇಲೆ ಬಾರ್ಬರ್ ಶಾಪ್ ಕನ್ನಡ ಏನಿಲ್ಲ, ಅಲ್ಲಿ ಈಗ ಕೂರ್ಸ್ಬಿಟ್ಟು ಚೇರ್ ಮೇಲೆ ಫುಲ್ ಆರ್ಮಿ ಕಟ್ಟಿಂಗ್ ಮಾಡ್ಬಿಟ್ಟು ನಾನು ದೊಡ್ಡ ಕೂದ್ಬಿಟ್ಟು ಬಹಳ ಸುಂದರವಾಗಿದ್ದೆ ಆ ಟೈಮಲ್ಲಿ ಎಲ್ಲ ತುಂಬಾ. ಮತ್ತೆ ಎಲ್ಲ ಕಟ್ಬಿಟ್ಟು ನನಗೆ ಆಗ ಫುಲ್ ದುಃಖ ಬಂದ್ಬಿಡ್ತು. ಇದು ನನ್ನ ಕೂದೆಲ್ಲ ಹಂಗೆ ಬಿಡ್ತು. ಹೊರಗೆ ಬಂದು ನೋಡಿದ್ಮೇಲೆ ಎಲ್ಲ ಒಂದು ಕೂದೆಲ್ಲ. ಆ ಟೈಮಲ್ಲಿ ಆರ್ಮಿ ಕಟ್ಟಿಂಗು ಒಂಥರ ಬೇರೆ ಆತಮ್ಮ. ಈಗ ಸ್ಟೈಲ್, ಈಗ ಶೋ, ಈಗ ಆರ್ಮಿ ಕಟ್ಟಿಂಗ್ ಈಗ ಎಲ್ಲ ಹುಡುಗರು ಮಾಡ್ತಾರೆ ಈಗ. ಆಮೇಲೆ ಏನಾಯ್ತು, ಆದ್ಮೇಲೆ ಕಟ್ಟಿಂಗ್ ಆದ್ಮೇಲೆ ಹೋಗಿ ಅಲ್ಲಿ ಬಾಸ್ಕೆಟ್ಬಾಲ್ ಆಡ್ತಿದ್ರು. ಪಕ್ಕದಲ್ಲಿ ಕೋರ್ಟ್ ಇತ್ತು ಬಾಸ್ಕೆಟ್ಬಾಲ್, ಅಲ್ಲಿ ಆಡ್ತಿದ್ರು. ಆಗ ನಾನು ಬಾಸ್ಕೆಟ್ ಚೆನ್ನಾಗಿ ಆಡ್ತಿದ್ದೆ, ಸ್ಕೂಲಲ್ಲಿ ಕಾಲಲ್ಲಿ ಆಡ್ತಿದ್ದೆ. ಆಗ ನನ್ನನ್ನು ಹೇಳಿದ್ರೆ ಆಡ್ತಿದ್ದ, ನಾನು ಚೆನ್ನದ್ದು 4 ಪ್ಯಾಕ್ ಅದೇ ಇರಲಿ. ಬಾಸ್ಕೆಟ್ ಆಡ್ದೆ ಒಂದು 2 ಶಾರ್ಟ್ ಹೊಡೆಯುವಾಗ ಇವನು ಒಳ್ಳೆ ಪ್ಲೇಯರ್ ಮಾಡಿ ಟೀಮ್ ಹಾಕುವಂತ ಮನೆ ಟೀಮ್ ಹಾಕಿದ್ರಲ್ಲಿ ನನಗೆ. ಮತ್ತೆ ಅಲ್ಲಿಂದ ಸಾಧಾರಣ ಒಂದು 15 ದಿವಸವರೆಗೆ ನಮ್ಮ ಸ್ಕ್ವಾಡ್ ಟ್ರೈನಿಂಗ್ಗೆ ಏನು ಇದಾಗಿತ್ತಿಲ್ಲ, ರೆಡಿ ಆಗಿತ್ತಿಲ್ಲ. ಅಂದ್ರೆ ಒಂದು ಸ್ಕ್ವಾಡ್ ಟ್ರೈನಿಂಗ್ ರೆಡಿ ಆಗ್ತದೆ, 40 ಹುಡುಗರು ಬೇಕು. ಡೈಲಿ ಬೇಸಸ್ ಬರ್ತಾ ಇರ್ತಾರೆ, ಎನ್ರೋಲ್ಮೆಂಟ್ ಬರ್ತಾ ಇರ್ತಾರೆ. 40 ಹುಡುಗ ಆದ್ಮೇಲೆ ಸ್ಕ್ವಾಡ್ ಫಾರ್ಮ್ ಆಗೋಗ್ಬಿಟ್ಟು ಟ್ರೈನಿಂಗ್ ಶುರು ಆಗ್ತದೆ. ಆಮೇಲೆ ಅಷ್ಟರವರೆಗೆ ನಾನು ಈ ಬಾಸ್ಕೆಟ್ಬಾಲ್ ಆಡೋದು, ಬಾಕಿ ಏನ್ ಕೆಲಸ ನನಗಿಲ್ಲ. ನನಗೆ ಖುಷಿ ಆಯ್ತು, ಆದ್ಮೇಲೆ ಏನ್ ಕೆಲಸ ಇಲ್ಲ, ಅಲ್ಲಿ ಬೆಳಗ್ಗೆ ಸಂಜೆ ಬಾಸ್ಕೆಟ್ಬಾಲ್ ಆದ್ರೆ ಆಯ್ತು, ಎಕ್ಸ್ಟ್ರಾ ಡೈಟ್ ಉಂಟು, ಮೊಟ್ಟೆ ಕೊಡ್ತಾರೆ, ಹಾಲು ಕೊಡ್ತಾರೆ ಕುಡಿಯೋಕ್ಕೆ. ನನಗೆ ಸ್ವಲ್ಪ ಖುಷಿ ಆಯ್ತು ಸ್ವಲ್ಪ ಹೊರಗೆ ಅಂದ್ಬಿಟ್ಟು. ಮತ್ತೆ ಸಂಜೆ ಹೊತ್ತು ಆಟ ಮುಗಿಸ್ಬಿಟ್ಟು ಸ್ನಾನ ಮಾಡಿ ನಮ್ಮ ಬ್ಯಾರಿಕ್ ಹೋಗ್ಬರೋದ್ರೆ ಆಗ ಮನೆ ಯೋಚನೆ ಬಂದು, ಅಯ್ಯೋ ಅಮ್ಮ ಅಪ್ಪ ಗೊತ್ತಿಲ್ಲ ಅಷ್ಟು ಏನಂದ್ಬಿಟ್ಟು. ಆಮೇಲೆ ಲೆಟ್ರ್ ಬಂದೆ ನಾನು. ಆ ಲೆಟ್ರ್ ತಲುಪಿದ್ಮೇಲೆ ನಮ್ಮ ಮಗ ಆರ್ಮಿ ಹೋದಂಗೆ ಗೊತ್ತಾಯ್ತು. ಒಪ್ಕೊಂಡ್ರ ಎಲ್ಲರೂ? ತಂದೆಗೆ ಬಹಳ ಬೇಜಾರಂತೆ. ತಂದೆ ಹತ್ತು ಬಿಟ್ರಂತೆ, ಅಯ್ಯೋ ನನ್ನ ಒಂದು ಬಲ ಕೈ ಮುರಿದಂಗಾಯ್ತು, ಈಗ ನಾನು ಹಿರಿಯ ಮಗ ಅಲ್ಲ, ಅದು ಬಲ ಕೈ ಮುರಿದಂಗಂತ ತಂದೆಗೆ ಬಹಳ ಬೇಜಾರಂತೆ. ತಾಯಿ ಸ್ವಲ್ಪ ಹತ್ತರಂತೆ. ಮತ್ತೇನ್ ಮಾಡುದು, ಮತ್ತೆ ಆ ಲೆಟರ್ ಬರ್ದಿದ್ದು ನಮ್ಗೆ ಇಲ್ಲಿ ಬಟ್ಟೆ ಗಿಟ್ಟೆ ಏನು ಹಾಕಕ್ಕೆ ಅಂದ್ಬಿಟ್ಟು. ಆಮೇಲೆ ನನ್ಗೆ ಅಪ್ಪ ಎಲ್ಲ ಬಟ್ಟೆ ಪ್ಯಾಕ್ ಮಾಡಿ ಒಂದು ಬಂಡಲ್ ಮಾಡಿ ಎಲ್ಲ ಪಾರ್ಸಲ್ ಕಳ್ಸಿದ್ರು ನನ್ಗೆ. ಆಮೇಲೆ ನಮ್ಗೆ ಟ್ರೈನಿಂಗ್ ಶುರು ಆಯ್ತು ಆರ್ಮಿದು.
ಟ್ರೈನಿಂಗ್ ಅಂದ್ರೆ ದೇವರೇ, ಆ ಟ್ರೈನಿಂಗ್ ಅಂದ್ರೆ ಇಷ್ಟು ಕಷ್ಟದಿದ್ರೆ ಅದು ಹೇಳಕ್ಕೆ ಅಸಾಧ್ಯ ಆ ಟೈಮಲ್ಲಿ. ಈಗ ಆತರ ಇಲ್ಲ, ಆ ಟೈಮ್ ತುಂಬಾ ಕಷ್ಟ, ತುಂಬಾ ಟಫ್. ಬೆಳಿಗ್ಗೆ 5 ಗಂಟೆಗೆ ಎದ್ರೆ ರಾತ್ರಿ 8-9 ಗಂಟೆವರೆಗೆ ಎಲ್ಲಿ ಯಾವ ಗ್ರೌಂಡ್ ಇಲ್ಲ ಗೊತ್ತಾಗ್ತದೆ. ಅಷ್ಟು ಟಫ್ ಟ್ರೈನಿಂಗ್, ಅಷ್ಟು ಹಾರ್ಡ್ಶಿಪ್. ಅದು 105 ದಿವಸ 105 ದಿವಸ ಟ್ರೈನಿಂಗ್ ಮಾಡ್ಲೇಬೇಕು ನಾವು. 105 ದಿವಸ ಟ್ರೈನಿಂಗ್ ಅಂದ್ರೆ ಪ್ರೆಸೆಂಟ್ ಪೀರಿಯಡ್, ಅಂದ್ರೆ ಪಕ್ಕ ಅದು ಅಟೆಂಡೆನ್ಸ್ ಹಾಕೊಳ್ಬೇಕು ನಾವು 105 ದಿವಸ. ಅದೇ ಆ 105 ದಿವಸ ಟ್ರೈನಿಂಗ್ ಮಾಡಕ್ಕೆ 6 ತಿಂಗಳು ಇರ್ತದೆ. 6 ತಿಂಗಳಾದ್ಮೇಲೆ ಪಾಸ್ ಔಟ್ ಆಯ್ತದೆ, ಪಾಸಿಂಗ್ ಔಟ್ ಪೀರಿಯಡ್. ಅದು ಆದ್ಮೇಲೆ ಮತ್ತೆ ನನಗೆ ಟೆಕ್ನಿಕಲ್ ಟ್ರೈನಿಂಗ್ ಅಂತ ಕಳಿಸ್ತಾರೆ. ನಂದು ಟ್ರೇಡ್ ಆಪರೇಟರ್ ಆಗಿ ಮಾಡಿದ್ರು. ಆಪರೇಟರ್ ರೇಡಿಯೋ ಅಂಡ್ ಕೀಬೋರ್ಡ್ ಅಂತ, ORK ಅಂತ ಹೇಳ್ತಾರೆ. ಆಪರೇಟರ್ ರೇಡಿಯೋ ಅಂಡ್ ಕೀಬೋರ್ಡ್ ಅಂದ್ರೆ ಒಂದು ವೈರ್ಲೆಸ್ ಇಕ್ವಿಪ್ಮೆಂಟ್ಸ್ ಪ್ಲಸ್ ಟೆಲಿಪ್ರಿಂಟರ್ ಕೀಬೋರ್ಡ್. ಆಗ ಟೆಲಿಪ್ರಿಂಟರ್ಗಳಿತ್ತು, ಮತ್ತೆ ಮೋರ್ಸ್ ಕೋಡ್ ಇತ್ತು ನಮ್ಮ ಟೈಮಲ್ಲಿ. ಆಮೇಲೆ ಟ್ರೈನಿಂಗ್ ಆಮೇಲೆ ಟೆಕ್ನಿಕಲ್ ಟ್ರೈನಿಂಗ್ ಸ್ಟಾರ್ಟ್ ಆಯ್ತು. ಟೆಕ್ನಿಕಲ್ ಟ್ರೈನಿಂಗ್ 1.5 ವರ್ಷ ನಮ್ಗೆ, ಅದಂತ ಡಿಗ್ರಿ ಟೈಪ್ 1 ವರ್ಷ ಟೆಕ್ನಿಕಲ್ ಟ್ರೈನಿಂಗ್. 2 ವರ್ಷನೂ ಟ್ರೈನಿಂಗ್ ಫಸ್ಟ್ 6 ತಿಂಗಳು ಮಿಲಿಟರಿ ಟ್ರೈನಿಂಗ್. 6 ತಿಂಗಳು ಮಿಲಿಟರಿ ಟ್ರೈನಿಂಗ್. ಮಿಲಿಟರಿ ಟ್ರೈನಿಂಗ್ ಮೇಲೆ ನಮ್ಗೆ ರಜೆ ಕೊಡ್ತಾರೆ, 22 ದಿವಸ ರಜೆ ಕೊಡ್ತಾರೆ. ನಾವು ಮನೆ ಬಂದೆ, ಮಿಲಿಟರಿ ಕಟ್ಟಿ ಮಾಡಿ ನಡೆಯೋದ್ರ ಸೋಲ್ಜರ್ ಟೈಪ್ ನಡ್ಕೊಂಡು ಬರುವಾಗ ನಾನು ಎಲ್ಲ ನನಗೆ ನೋಡ್ತಾ ಇದ್ದೆ, ಥಾಮಸ್ ಯಾರಿದ್ದು ಅಂತ ಎಲ್ಲ ನನ್ನ ನೋಡು ಕಂಡ್ಬಿಟ್ಟು. ತುಂಬಾ ಕೂದಲಿತ್ತಲ್ಲ, ಕೂದಲು ಸ್ಟೈಲ್ ಹುಡುಗ ಒಳ್ಳೆ. ಈಗ ಅಲ್ಲಿ ಟ್ರೈನಿಂಗ್ ಮಾಡಿ ಮಸಾಲ ಗಟ್ಟಿ ಮುಟ್ಟಾಗ್ಬಿಟ್ಟು ಆಗ್ಬಿಟ್ಟು ಒಂದು ಬಣ್ಣ ಕಪ್ಪಾಗ್ಬಿಟ್ಟು ಬರುವಾಗ ಎಲ್ಲ ನೋಡಿ ನಮ್ಗೆ ಥಾಮಸ್ ಯಾರು ಅಂದ್ಬಿಟ್ಟು. ಮತ್ತೆ ಅವ್ರಿಗೂ ಒಂದು ಖುಷಿ ಆಯ್ತು, ನಮ್ಮ ಹುಡುಗ ಬಂದು ಮಿಲಿಟ್ರಿಗೆ ಹೋದಲ್ಲ ಅಂತ ಬಿಟ್ಟು ನಮ್ಮ ಊರಿಂದ ಅಂತ ಖುಷಿ ಆಯ್ತು. ಆ ತರ ನಂದು ಫಸ್ಟ್ ಮಿಲಿಟರಿ ಟ್ರೈನಿಂಗ್. ನಿಮ್ಗೆ ಚಿಕ್ಕದಲ್ಲಿ ಇರ್ಬೇಕಾದ್ರೆ ಒಂದು ಗೋಲ್ ಅಥವಾ ಆಂಬಿಷನ್ ಇತ್ತ, ನಾನು ಆರ್ಮಿಗೆ ಹೋಗ್ಬೇಕು ಅಂತ ಏನಾದ್ರೂ ಆಸೆ ಇತ್ತ? ನನಗೆ ಆಸೆ ಅಂತ ಇತ್ತಿಲ್ಲ, ನನಗೆ ಆರ್ಮಿದು ಏನು ಹೋಗ್ಬೇಕಂತ ಆಸೆ ಇತ್ತಿಲ್ಲ. ಅದು ಅನ್ಫಾರ್ಚುನೇಟ್ ಹೋಗಿದ್ದೆ ನಾನು. ಹೌದು, ಆಮೇಲೆ ಅದು ಫಾರ್ಚುನೇಟ್ ಮತ್ತೆ ಫಾರ್ಚುನೇಟ್ ಆಯ್ತು ಅದು. ಹೌದೌದು. ನಿಮ್ಮ ಫಸ್ಟ್ ಅಪಾಯಿಂಟ್ಮೆಂಟ್ ಎಲ್ಲಿ ಆಗಿದ್ದು ಸರ್? ಯಾವ ಪ್ಲೇಸಿಗೆ? ಫಸ್ಟ್ ಅಪಾಯಿಂಟ್ ನಂದು ಟೆಕ್ನಿಕಲ್ ಟ್ರೈನಿಂಗ್. ಅಂದ್ರೆ ನಂದು ಟೆಕ್ನಿಕಲ್ ಟ್ರೈನಿಂಗ್ ಗೋವಾದಲ್ಲಿ ಪೋಂಡ್ಲಾ ಅಂತ ಊರುಂಟು, ಅಲ್ಲಿ 6 TT ಅಂತ 6 ಟೆಕ್ನಿಕಲ್ ಟ್ರೈನಿಂಗ್ ರೆಜಿಮೆಂಟ್. ಅಲ್ಲಿ ಟ್ರೈನಿಂಗ್ 1.5 ವರ್ಷ ಮುಗಿದ್ಬಿಟ್ಟು ನಂದು ಫಸ್ಟ್ ಅಪಾಯಿಂಟ್ಮೆಂಟ್ ಆಗಿದ್ದು ಡೆಲ್ಲಿಗೆ. ಡೆಲ್ಲಿಯಲ್ಲಿ ಸ್ಪೆಷಲ್ ಸಿಗ್ನಲ್ ರೆಜಿಮೆಂಟ್ ಅಂತ ಉಂಟು, ಅದರಲ್ಲಿ ನಾನು ಅಪಾಯಿಂಟ್ಮೆಂಟ್ ಆದೆ. ಹೌದು, ಅದು ಅದ್ರ ಅಪಾಯಿಂಟ್ಮೆಂಟ್ ಆದ್ಮೇಲೆ ಅಲ್ಲಿಂದ ನಂದು ಅಲ್ಲಿ 2 ವರ್ಷ ಆದ್ಮೇಲೆ ನನಗೆ ಪ್ರಮೋಷನ್ ಅಂತ ಒಂದು ಇದು ಬಂತು, ಎಕ್ಸ್ಟ್ರಾ ಕೋಚ್ ಇದೆ, ಎಕ್ಸ್ಟ್ರಾ ಟ್ರೈನಿಂಗ್ ಬಂತು. ಅದು ಅಪ್ಗ್ರೇಡೇಷನ್ ಟ್ರೈನಿಂಗ್. ಅಪ್ಗ್ರೇಡ್ ಟ್ರೈನಿಂಗ್ಗೆ ಪುನಃ ನಾನು ಗೋವಾಕ್ಕೆ ಪುನಃ ಮರಳಿ ಬಂದೆ. ಅದು ORK ಅಂತ, ಅದಕ್ಕೆ ವಾಪಸ್ ಬಂದೆ ಕಲಿಯಲಿಕ್ಕೆ. ಅದು 6 ತಿಂಗಳು. ಅದು ಕಲಿತ ಮೇಲೆ ಪುನಃ ನಂದು ಪೋಸ್ಟ್ ಆಯ್ತು ಕಾಶ್ಮೀರಕ್ಕೆ. ಕಾಶ್ಮೀರ ಆದ ಪೋಸ್ಟ್, ಫಸ್ಟ್ ಪೋಸ್ಟ್. ಕಾಶ್ಮೀರ ಪೋಸ್ಟ್ ಆದ್ಮೇಲೆ ನಾನು ಹೋಗಿದ್ದೆ ಕಾಶ್ಮೀರ ಹೋಗಿ 6 ತಿಂಗಳು ನಮ್ದು ವಾರದ್ದು ಸ್ಟಾರ್ಟ್ ಆಗಿತ್ತು ಪ್ರೋಗ್ರಾಮ್. ವಾರ ಅಂದ್ರೆ 1971 ಇಂಡೋ ಬಾಂಗ್ಲಾ ವಾರದು 71 ಡಿಸೆಂಬರ್ 3ಕ್ಕೆ ವಾರ ಸ್ಟಾರ್ಟ್ ಆಯ್ತು. ಇಂಡೋ ಬಾಂಗ್ಲಾ ವಾರ. ಇಂಡೋ ಬಾಂಗ್ಲಾ ವಾರದಲ್ಲಿ ಡಿಸೆಂಬರ್ 3ಕ್ಕೆ ಆಗುವ ವಾರ ನಮ್ 3 ತಿಂಗಳು ಮುಂಚೆನೆ ಟ್ರೈನಿಂಗ್ ಬಾರ್ಡರ್ ಕಳಿಸಿದ್ದಾರೆ. ಅದು ಡೇಟ್ ಅಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ಡೇಟ್, ಆಪರೇಷನ್ ಹೆಸರು ಆಪರೇಷನ್ ಕ್ಯಾಕ್ಟಸ್ ಲಿಲ್ಲಿ ಅಂತ ಆಪರೇಷನ್ ಹೆಸರು. ಅದನ್ನು ಕ್ಯಾಕ್ಟಸ್ ಲಿಲ್ಲಿ ಓಪಿ ಕ್ಯಾಕ್ಟಸ್. ಈಗ ಹೆಂಗೆ ಉಂಟು ಆಪರೇಷನ್ ಸಿಂಧೂರ್, ಆ ತರ ಆಪರೇಷನ್ ಕ್ಯಾಕ್ಟಸ್ ಲಿಲ್ಲಿ ಅಂತ ಹೆಸರಿಟ್ಟಾಗ 1971. 1971 ಅಲ್ಲಿ ನಮ್ಗೆ ಮೂವ್ ಮಾಡಿದ್ರು. ವಾರ ಆಗೋ 3 ತಿಂಗಳು ಮುಂಚೆ ಸೆಪ್ಟೆಂಬರ್ಗೆ ನಾವು ಬಾರ್ಡರ್ ಹೋಗ್ಬಿಟ್ಟು, ಸೆಪ್ಟೆಂಬರ್ ಅಲ್ಲಿ ಬಾರ್ಡರ್ ಹೋಗ್ಬಿಟ್ಟು ನಾವು ನಮ್ದು ಕಮ್ಯುನಿಕೇಶನ್ ಕೊಡಿದ್ರು. ನಂದ ಜಾಬ್ ಕಮ್ಯುನಿಕೇಶನ್ ಕೊಡೋದು, ವಾರ್ ಮಾಡಿಸೋದು ನಮ್ಗೆ ಇತ್ತು. ವಾರ್ ಮಾಡಿಸೋದು, ಏರ್ಕ್ರಾಫ್ಟ್ ತರಿಸೋದು, ಏರ್ಕ್ರಾಫ್ಟ್ಗೆ ಎಕ್ಸಿಬಿಷನ್ ಮಾಡೋದು ಎಲ್ಲ ನಾವೇ ಮಾಡೋದು. ಆಗ ಫೈಟ್ ಇದು ವಾರ್ಗೆಲ್ಲ ಎಷ್ಟು ಏರ್ಕ್ರಾಫ್ಟ್ ಬೇಕು ಎಲ್ಲ ಪ್ಲಾನ್ ಯಾವ್ದು ಮಾಡ್ತಾರೆ ಆಪರೇಷನ್ ರೂಮ್ ಅಲ್ಲಿ. ಆಗ ನಮ್ಮ ಕಮಾಂಡರ್ಗಳೆಲ್ಲ ರೆಡಿ ಮಾಡ್ಬಿಟ್ಟು ಕಳಿಸ್ತಾರೆ ಎಕ್ಸಿಬಿಷನ್. ಆಮೇಲೆ ಅದು ಪಾಸ್ ಆದ್ರೆ
ಮತ್ತೆ ಇದು ವಾರ್ ಪ್ಲೇನ್ಗಳೆಲ್ಲ ಕಳಿಸ್ಬಿಟ್ಟು ಅಟ್ಯಾಕ್ ಮಾಡಿಸ್ತಾರೆ. ಅದು ಏರೋಪ್ಲೇನ್ಗೂ ಪ್ಲಸ್ ನಮ್ಗೆ ಗ್ರೌಂಡ್ ಕಮ್ಯುನಿಕೇಶನ್ ನಮ್ದೇ ಅದು ನಮ್ದೇ. 71 ವಾರಲ್ಲಿ 30 ಬಾರ್ಡ್ಗೆ ಆಗ ಡೇ ನೈಟ್ ನಮ್ಗೆ ಅದೇ ಕೆಲಸ, ಎಚ್ಚರಿಕೆ ಎಲ್ಲ ಡೇ ಪೆಟ್ರೋಲಿಂಗ್ ಕಮ್ಯುನಿಕೇಶನ್ ಅಲ್ಲಿಂದ ಮತ್ತೆ ಫುಲ್ ಬಂಕರ್ ಮಾಡಿ ತೆಗೆದ್ಬಿಟ್ಟು ಬಂಕರ್ ಒಳಗೆ ನಮ್ಮ ಇಕ್ವಿಪ್ಮೆಂಟ್ಸ್ಗಳು ಎಲ್ಲ ಮತ್ತೆ ಕ್ಯಾಮರಾ ನೆಟ್ಸ್ಗಳೆಲ್ಲ ಮೇಲ್ಗಡೆ ಹಂಗೆ ಬಿಟ್ಟು ಮತ್ತೆ 3 ಡಿಸೆಂಬರ್ಗೆ ವಾರ್ ಸ್ಟಾರ್ಟ್ ಡಿಕ್ಲೇರ್ ಮಾಡಿದ್ರು. ಡಿಕ್ಲೇರ್ ಆಗ್ಬಿಟ್ಟು ಮತ್ತೆ 17 ತಾರೀಕಿಗೆ ವಾರು ಕ್ಲೋಸ್ ಆಯ್ತು, ಬಂದಾಯ್ತು 17. ಹೌದು. ಬಂದಾದ್ಮೇಲೆ ನಾವು ಸದಾ ಒಂದು ತಿಂಗಳು ಅಲ್ಲಿದ್ವಿ ಬಾರ್ಡ್ರಲ್ಲಿ. ಆಮೇಲೆ ನಾವು ನಮ್ಮ ಬೇಸಿಕ್ ನಮ್ಮ ಯೂನಿಟ್ಗೆ ಬಂದು ಯೂನಿಟ್ಗೆ ಅದು ಬಾರ್ಡರ್ ಏರಿಯಾ ಅಂದ್ರೆ ಇದು 25 ಡಿಗ್ರಿ ಇತ್ತಲ್ಲಿ ರಜೌರಿ ಅಂತ ಜಮ್ಮು ಕಾಶ್ಮೀರ ರಜೌರಿ ಅಂತ ಬಾರ್ಡರ್ ಏರಿಯಾ. ಅದರಲ್ಲಿ ಪೂಂಚ್ ಸೆಕ್ಟರ್ ಉಂಟು. ಪೂಂಚ್ ಸೆಕ್ಟರ್ ನಾವು ಅಲ್ಲಿ ಇದ್ವಿ ವಾರಲ್ಲಿ. ನೀವು ಬಾರ್ಡರ್ ಅಲ್ಲಿ ವರ್ಕ್ ಮಾಡೋದ್ರಿಂದ ಅವಾಗ ವೆಪನ್ಸ್ ಏನಾದ್ರು ಕೊಟ್ಟಿದ್ರಾ ನಿಮ್ಗೆ? ನಮ್ಗೆ ಒಂದು ಪರ್ಸನಲ್ ವೆಪನ್ ಇದ್ದಿರ್ತದೆ, ಯಾವುದು ಪರ್ಸನಲ್ ವೆಪನ್ ಒಂದಿರ್ತದೆ. ಆಗ ನಮ್ದೇ ನಾರ್ಮಲ್ 303 ಒಂದು ರೈಫಲ್ ಇರ್ತಿತ್ತು. 303 ರೈಫಲ್ ಅದು ಪರ್ಸನಲ್. ನಮ್ಗೆ ಇಕ್ವಿಪ್ಮೆಂಟ್ ಇದು ಗನ್ಗಳು ವಾರ್ ಮಾಡ್ಕೊ ಹೋಗಿಲ್ಲ, ಅದು ಇನ್ಫ್ಲೇಟರ್ ಕೆಲಸ ಮಾತ್ರದು. ಬಾರ್ಡರ್ ಅಲ್ಲಿ ಇರೋರು ಎಲ್ಲರಿಗೂ ವೆಪನ್ಸ್ ಎಲ್ಲ ಪರ್ಸನಲ್ ವೆಪನ್ಸ್ ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ವೆಪನ್ಸ್ ಇರ್ತದೆ ಅವ್ರಿಗೆ ಸೇಫ್ಟಿಗೆ. ಮತ್ತೆ ಆಕ್ಚುಲಿ ವಾರ್ ಮಾಡೋದೇ ಇದು ಎಂತದು ಇನ್ಫೆಂಟ್ರಿ ಉಂಟು, ಇನ್ಫೆಂಟ್ರಿ ಅಂತ ಅವ್ರು ವಾರ್ ಮಾಡೋದು. ಅದ್ರ ಬ್ಯಾಕ್ ಅಲ್ಲಿ ಇದಿರ್ತದೆ ಎಂತದು ಆರ್ಟ್ಲರಿ, ಆರ್ಟ್ಲರಿ ಅವ್ರು 3 ಜನ ಸೇರ್ಬಿಟ್ಟು ವಾರ್ ಮಾಡೋದು ಮುನ್ನೋಗ್ತಾರೆ. ನಾವು ಅವ್ರಿಗೆ ಕಮ್ಯುನಿಕೇಶನ್ ಕೊಡುದು, ಕಮ್ಯುನಿಕೇಶನ್ ಎಲ್ಲಿ ಬೇಕು ಏನ್ ಬೇಕು ನೀವು ಹೋಗಿ ಮುಂದೆ ದಾರಿ ಸರಿ ಉಂಟು. ನಮ್ದು ಬಾರ್ಡ್ರಿಂದ ಮುಂಚಿರ್ತಾರೆ ನಮ್ಮ ಆಪರೇಟರ್, ಅವ್ರಿಗೆ ರೋಡ್ ಟ್ರೇಸ್ ಮಾಡೋಕೆ. ಅದು ಇದು ಹೇಳಕ್ಕಂದ್ರೆ ಒಂದು ತುಂಬಾ ದೊಡ್ಡ ಟೈಮ್ ಇದು. ಅದು ಆ ತರ ವಾರ್ ಆಯ್ತು. ವಾರ್ ಮುಗಿದ್ಮೇಲೆ ಆಗ ಇಡೀ 2 ವರ್ಷದಿಂದ ನಮ್ಗೆ ಯಾರು ರಜೆ ಕೊಟ್ಟಿದ್ದಿಲ್ಲ. ರಜೆ ಎಲ್ಲ ಆರ್ಮಿ ರಜೆ ಎಲ್ಲ ಬಂದಾಗಿತ್ತು ಇಡೀ ಆರ್ಮಿಗೆ. ಫುಲ್ಲು ರಜೆ ಬಂದಾಗ್ಬಿಟ್ಟು 2 ವರ್ಷ ಆದ್ಮೇಲೆ ನಮ್ಗೆ ರಜೆ 4 ತಿಂಗಳು ರಜೆ ಕೊಟ್ರು. ಅದು ಇಂಡಿಯನ್ ಆರ್ಮಿಲಿ ಫಸ್ಟ್ ಇಷ್ಟೇನು ಪತ್ತದು 4 ಮಂತ್ಸ್ ಒಟ್ಟಿಗೆ ಕೊಡುದು. ಇಷ್ಟು ಯಾರು ಕೊಟ್ಟಿರಲಿಲ್ಲ, ಯಾಕಂದ್ರೆ ನಾವು ವಾರ್ಗೆ 2 ವರ್ಷದಿಂದ ರಜೆ ಹೋಗಿರಲ್ಲ, ಅದೇ 4 ಮಂತ್ಸ್ ರಜೆ ಕೊಟ್ಟರು. ಆಮೇಲೆ ಇದಾದ ನಂತರ ನಿಮ್ಗೆ ಮರೆಯಕ್ ಆಗದೆ ಇರುವಂತಹ ವಾರ್ ಅಂದ್ರೆ ಯಾವ್ದು ಸರ್? ವಾರ್ ಟೈಮ್ ಅಂದ್ರೆ ಎಕ್ಸ್ಪೀರಿಯನ್ಸ್ ಅಂದ್ರೆ ನಮ್ದು ಒಂದು ಡಿಟ್ಯಾಚ್ಮೆಂಟ್ ಅಂದ್ರೆ ನಮ್ದು ಆಪರೇಟರ್, ಇಕ್ವಿಪ್ಮೆಂಟ್ ಮತ್ತೆ ಗಾಡಿ ಒಂದು ಕೊಡ್ತಾರೆ ನಮ್ಗೆ. ಅದ್ರಲ್ಲಿ 3 ಜನ ಇರ್ತೇವೆ ನಾವು. 3 ಜನ, 2 ಆಪರೇಟರ್, 1 ಡ್ರೈವರ್, ಗಾಡಿ ಡ್ರೈವರ್ ಒಬ್ಬ, 2 ಸೀನಿಯರ್ ಆಪರೇಟರ್, ಜೂನಿಯರ್ ಆಪರೇಟರ್, 3 ಜನ ಇರ್ತೇವೆ. ಅದು ಬೆಳಿಗ್ಗೆ ಜಾವದಲ್ಲಿ ನಮ್ಮ ಡಿಟ್ಯಾಚ್ಮೆಂಟ್ ಮೇಲೆ ಇದಾಗ್ತದೆ, ಅಟ್ಯಾಕ್ ಆಗ್ತದೆ, ಬಾಂಬ್ ಬೀಳ್ತದೆ ಸ್ವಲ್ಪ ದೂರದಲ್ಲಿ. ಆಗ ನಾವು ಇದು ಹೊರಗಡೆ ಟಾಯ್ಲೆಟ್ ಹೋಗಿರ್ತೇವೆ. ನಮ್ದು 2 ಗಾಡಿ ಇರ್ತದೆ, ನಾನು ಮಾತ್ರ ಒಬ್ಬ ಹೊರಗೆ ಹೋಗಿರ್ತೇನೆ. ಆಗ ಗಾಡಿ ಅದು ಡಿಸ್ಟ್ರಾಯ್ ಆಗ್ಬಿಟ್ಟು ಅವ್ರಿಬ್ರು ಸತ್ತು ಹೋಗಿರ್ತದೆ. ನಾನು ಟಾಯ್ಲೆಟ್ ನಿಂದ ಹೊರಗೆ ಹೋಗಿದ್ದು. ಡೇ ನೈಟ್ ನಮ್ಗೆ ನಿದ್ದೆ ಇರಲ್ಲ, ನೈಟ್ ಫುಲ್ ಕೂರ್ಬೇಕು. ಬೆಳಗ್ಗೆ ಜಾಗದಲ್ಲಿ ನಾನು ಹೊರಗೆ ಹೋಗಲ್ಲ, ಇಲ್ಲಿ ಬಾಂಬ್ ಡ್ರಾಪ್ ಆಗ್ಬಿಟ್ಟು ನಮ್ದು ಡಿಟ್ಯಾಚ್ಮೆಂಟ್ ಡಿಸ್ಟ್ರಾಯ್ ಆಯ್ತು. ಆಮೇಲೆ ಅದೇನಾಯ್ತು, ಅದು ಕಮ್ಯುನಿಕೇಶನ್ ಆಯ್ತು, ಆ ಡಿಟ್ಯಾಚ್ಮೆಂಟ್ ಎಲ್ಲ ಸತ್ತೋಗ್ಬಿಟ್ಟು ಅಂತ. ಅದರಲ್ಲಿ ಇನ್ಕ್ಲೂಡ್ ನಾನು ಕೂಡ ಸತ್ತೋಗ್ಬಿಟ್ಟು ಆಯ್ತು, ಡಿಕ್ಲೇರ್ ಮಾಡ್ಬಿಟ್ರು. ಆಗ ಮತ್ತೆ ಎಲ್ಲ ಸೆನ್ಸರ್ಶಿಪ್, ಲೆಟರ್ ಬರೆಯಂಗಿಲ್ಲ, ಲೆಟರ್ ಏನ್ ಮಾಡಂಗಿಲ್ಲ, ಮನೆಗೆ ಏನಂತ ಏನ್ ಕಮ್ಯುನಿಕೇಶನ್ ಏನಿಲ್ಲ, ಗ್ಯಾಪೇ ಇಲ್ಲ ನಮ್ಗೆ. ಒಂದು 6-7 ತಿಂಗಳು ಮನೆಗೆ ಲೆಟರ್ ಬರೆಯಿದೆ, ಮನೆಗೆ ಯಾವ ವಿಷಯ ನ್ಯೂಸ್ ಏನ್ ಗೊತ್ತಿಲ್ಲ. ಆಮೇಲೆ ಇಲ್ಲಿ ಆರ್ಮಿ ಥ್ರೂ ಪೊಲೀಸ್ ಸ್ಟೇಷನ್ಗೆ ಮೆಸೇಜ್ ಬಂದ್ಬಿಟ್ಟು ಇವರು ಕ್ಯಾಜುಲಿಟಿ ಆಯ್ತು ಅಂತ. ಈಗ ಮನೆಯವ್ರಿಗೂ ಹಾಗೆ ವಿಷಯ ಗೊತ್ತಾಯ್ತಾ? ಮನೆ ಸತ್ತೋದ್ ಗೊತ್ತಾಗಿಲ್ಲಿ, ಇಲ್ಲಿ ಸತ್ತ ನೋಡ್ ಗೊತ್ತಾಗ್ಬಿಟ್ಟು ಯಾರು ಗೊತ್ತಿಲ್ಲ ಇಲ್ಲಿ. ಆಮೇಲೆ ನೋಡಿದ್ರೆ ನೀವು ಆಮೇಲೆ ನಮ್ಗೆ 4 ರಜೆ ಸಿಕ್ಕಿದ ಮೇಲೆ ಎಷ್ಟು ದಿನ ಆದ್ಮೇಲೆ ಬಂದಿದ್ದು ರಜೆ? ಅದು ಒಂದು ತಿಂಗಳಾಗಿರ್ಬೋದು, 1 ತಿಂಗಳು. 1 ತಿಂಗಳಾಗಿ 10 ದಿವಸ, ಇದು 1 ತಿಂಗಳು. ಆಮೇಲೆ ಇದು ಮತ್ತೆ ನಮ್ಗೆ ರಜೆ ರಜೆ ಬಂದ್ಬಿಟ್ಟು ಮನೆಗೆ ಬರ್ಬೇಕಾದ್ರೆ ಆಗ ಬಸ್ಸು ಮೈಸೂರಿಂದ ಬಸ್ಸಲ್ಲಿ ಬರುದು. ನಾನು ಲಗೇಜ್ ತಗೊಂಡು ಮನೆಗೆ ಬರ್ಬೇಕಾದ್ರೆ, ನಾನು ನಡ್ಕೊಂಡು ಬರ್ಬೇಕಾದ್ರೆ ಎಲ್ಲ ನನ್ಗೆ ನೋಡಿ ಹೇಳಿರೋರು, ಯಾರು ಹೆಂಗ್ ಬಂದು ಸತ್ತೋಗಿದ್ದು ಆಗ್ಬಿಟ್ಟು ಜೀವಲ್ಲಿ ಬಂದ್ಬಿಟ್ಟು ಅಂತ ಬಿಟ್ಟು ಇಡೀ ಸ್ವಲ್ಪಟೆ
ನನ್ನ ಕ್ಲಾಸ್ಮೇಟ್ ನನ್ನ ಸ್ವಾಮಿ ಇಡೀ ಸತ್ವಂತ ಇದಾಗುಂಟು. ಮತ್ತೆ ಆಮೇಲೆ ಎಲ್ಲರಿಗೂ ಆಯ್ತು ಈ ತರ ಸಂಗತಿ ಮೇಲೆ ಮತ್ತೆ ಆದ ಟೈಮಲ್ಲಿ ಕಮ್ಯುನಿಕೇಶನ್ ಏನಿಲ್ಲಲ್ಲ, ಲೆಟರ್ ಬರೀದ್ ಬಿಟ್ರೆ ಬಾಕಿ ಏನಿಲ್ಲ, ಯಾವ ಮೊಬೈಲ್ ನೆಟ್ವರ್ಕ್ ಯಾವ್ದು ಎಂತ ಏನಿಲ್ಲ, ಒಂದು ಲೆಟರ್ ಮಾತ್ರ ಬರೀಬೇಕು ನಾವು. ಆ ಟೈಮಲ್ಲಿ ಸೆನ್ಸರ್ಶಿಪ್ ಲೆಟರ್ ಬರೆಯಂಗಿಲ್ಲ ಆ ಟೈಮಲ್ಲಿ. ಆ ಟೈಮ್ ದೊಡ್ಡ ಘಟನೆ. ನಿಮ್ಗೆ ಮತ್ತೆ ಫ್ಯಾಮಿಲಿನ ಎಲ್ಲ ಅಲ್ಲಿ ಕರ್ಕೊಂಡು ಹೋಗಿ? ಫ್ಯಾಮಿಲಿಗೆ ನಾನು ವಾರ ಆದ್ಮೇಲೆ 76 ಅಲ್ಲಿ ನನ್ನ ಮದುವೆ ಆಯ್ತು. 1976 ಅಲ್ಲಿ ಮದುವೆ ಆದ ತಕ್ಷಣ ನಾನು ಫ್ಯಾಮಿಲಿ ಕರ್ಕೊಂಡೋದೆ. ಆಗ ನಾನು ರಾಜಸ್ಥಾನದಲ್ಲಿ ಇದ್ದೆ. ರಾಜಸ್ಥಾನ ಬೀಕಾನೇರ್ ಅಂತ ಅಲ್ಲಿದ್ದೆ. ಫ್ಯಾಮಿಲಿ ಕರ್ಕೊಂಡು ಹೋಗಿ ಅಲ್ಲಿ ಹೋಗ್ಬಿಟ್ಟು ನನ್ನ ಹಿರಿಯ ಮಗ ಅಲ್ಲೇ ಹುಟ್ಟಿದ್ದು ರಾಜಸ್ಥಾನದಲ್ಲಿ. ಆಮೇಲೆ ಅಲ್ಲಿಂದ ಆದ್ಮೇಲೆ ನನಗೆ ಟ್ರಾನ್ಸ್ಫರ್ ಆಯ್ತು ಜಬಲ್ಪುರ್, ಮಧ್ಯಪ್ರದೇಶ ಜಬಲ್ಪುರ್. ಯಾವ್ಯಾವ ಪ್ಲೇಸ್ ಅಲ್ಲಿ ಮಾಡಿದೀರಾ ಸರ್ ನೀವು? ಫಸ್ಟ್ ಆಲ್ಮೋಸ್ಟ್ ನಾನು ಎಲ್ಲ ಕಡೆ ಸಾಧಾರಣ ಮಟ್ಟಿಗೆ ಇಡೀ ದೇಶದಲ್ಲಿ ನಾನು ಸರ್ವಿಸ್ ಮಾಡಿದ್ದೇನೆ. ನಾನು ಮ್ಯಾಕ್ಸಿಮಮ್ ಸರ್ವಿಸ್ ಅಂತಂದ್ರೆ ನಾರ್ತನ್ ಇಂಡಿಯಾ ಅಂದ್ರೆ ಲೇ, ಲದಾಖ್, ಕಾಶ್ಮೀರ್, ಉಧಂಪುರ್, ಬನಿಹಾಲ್ ಮತ್ತೆ ಜಮ್ಮು, ಇದು ಮೇನ್ ಏರಿಯಾದಲ್ಲಿ ಸುಮಾರು 13 ವರ್ಷ ಸರ್ವಿಸ್ ಮಾಡಿದ್ದೇನೆ. ಮತ್ತು ಈಸ್ಟರ್ನ್ ಸೆಕ್ಟರ್ ಅಲ್ಲಿ ಮಾಡಿದ್ದೇನೆ. ಶಿಲಾಂಗ್, ನಾಗಾಲ್ಯಾಂಡ್, ಗುವಾಹಟಿ ಅಲ್ಲಿ ಮಾಡಿದ್ದೇನೆ. ಅದ್ರ ಮೇಲೆ ವೆಸ್ಟರ್ನ್ ಅಲ್ಲಿ ಸಿಮ್ಲಾ ಮಾಡಿದ್ದೇನೆ. ಮತ್ತೆ ಡೆಲ್ಲಿಯಲ್ಲಿ ಮಾಡಿದ್ದೇನೆ. ಮತ್ತೆ ಆಸ್ ಎ ಡೆಪ್ಯುಟೇಷನ್ ನಾನು ಇಲ್ಲಿ ಕರ್ನಾಟಕ ಬಂದೇನೆ. ಧಾರವಾಡ ಗರ್ಲ್ಸ್ NCC 5 ಕರ್ನಾಟಕ ಗರ್ಲ್ಸ್ ಬೆಟಾಲಿಯನ್ NCC ಉಂಟಲ್ಲಿ. ಅದಕ್ಕೆ ಹುಡುಗಿಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ಅಲ್ಲಿ ಬಂದಿದ್ದೆ. 1.5 ವರ್ಷ ಅಲ್ಲಿದ್ದೆ. ಆಮೇಲೆ ಅಲ್ಲಿಂದ ಪುನಃ ಹರಿಯಾಣಕ್ಕೆ ಟ್ರಾನ್ಸ್ಫರ್ ಆಯ್ತು. ಹರಿಯಾಣದಿಂದ ಪಂಜಾಬ್. ಆ ತರ ನಂದು 32 ವರ್ಷ ಸರ್ವಿಸಲ್ಲಿ ಅದೇ ಮ್ಯಾಕ್ಸಿಮಮ್ ಅಷ್ಟೇ ಸರ್ವಿಸ್ ಮಾಡೋದು, ಅದಕ್ಕೆ ಜಾಸ್ತಿ ಮಾಡಂಗಿಲ್ಲ ಅಷ್ಟೇ. ಆ ಸರ್ವಿಸಲ್ಲಿ ಸುಬೇದಾರ್ ಮೇಜರ್ ಆಗಿ ಆನರರಿ ಕ್ಯಾಪ್ಟನ್ ಆಗಿ ಈಗ ಮನೆಯಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದೇನೆ. ಅದೇ ಸರ್, ತುಂಬಾ ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳಿದ್ರೆ ನಿಮ್ಗೆ ಇನ್ನೂ ಇಷ್ಟೆಲ್ಲ ನೆನ್ಪಿಟ್ಕೊಂಡಿದ್ದೀರಾ ಅಂದ್ರೆ ಅವಾಗಿನ ಎಕ್ಸ್ಪೀರಿಯನ್ಸ್ ಎಷ್ಟು ರೋಮಾಂಚನಕಾರಿಯಾಗಿತ್ತು ಅಂತ ಅನಿಸ್ತಾ ಇದೆ ನನಗೆ. ಇವಾಗ ಗೂಸ್ ಬಂಪ್ಸ್ ಬರ್ತಿದೆ ಅದೆಲ್ಲ ವಾರ್ ಬಗ್ಗೆ ಎಲ್ಲ ಕೇಳಿದ್ರೆ. ನೀವು ಅಲ್ಲಿ ಇದ್ದು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದಿರ ಅಂದ್ರೆ ಗ್ರೇಟ್ ಸರ್. ಅದು ಪ್ರತಿಯೊಂದು ಮೂಮೆಂಟ್ ಹೇಳ್ಬೇಕಿದ್ರೆ ನಿಮ್ಗೆ ಆಕ್ಚುಲಿ ಹೆದರಿಕೆ ಕೂಡ ಆಗ್ತದೆ. ನಾವು ಪಟ್ಟು ಕಷ್ಟ, ನಮ್ಗೆ ಊಟ ಇಲ್ಲ, ನಮ್ಗೆ ನಿದ್ರೆ ಇಲ್ಲ, ನಮ್ಗೆ ಒಟ್ಟಿಗೆ ನಾವು ವಾರ್ ಗೆಲ್ಬೇಕಂತ ಒಂದೇ ಆಸೆ. ಬಾಕಿ ಯಾವ್ದು ನಮ್ಗೆ ಚಿಂತಲ್ಲ, ಫ್ಯಾಮಿಲಿ ಚಿಂತಲ್ಲ, ಮನೆ ಚಿಂತಲ್ಲ, ಫ್ರೆಂಡ್ಸ್ ಚಿಂತಲ್ಲ. ನಮ್ದು ಏನು ವಾರ್ ವಿನ್ ಆಗ ಅಷ್ಟೇ ಅಲ್ಲದೆ ಬಾಕಿ ಏನಿಲ್ಲ. ಯಾಕಂದ್ರೆ ನಾವು ಆಪರೇಟರ್ ಆಗಿ ಬಾಕಿ, ಯಾಕಂದ್ರೆ ಇಡೀ ಆರ್ಮಿ ಎಲ್ಲ ಒಂದು ಕುಟುಂಬ ಇದ್ದಾಗ, ಅದು ಇನ್ಸ್ಪೆಕ್ಟರ್ ಆಗ್ಲಿ, ಆರ್ಮಡ್ ಆಗ್ಲಿ, ಆರ್ಟಿಲರಿ ಆಗ್ಲಿ, ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಆಗ್ಲಿ, ಸರ್ವಿಸ್ ಡಿಪಾರ್ಟ್ಮೆಂಟ್ ಆಗ್ಲಿ, ಎಲ್ಲ ಡಿಪಾರ್ಟ್ಮೆಂಟ್ ಒಂದು ಕುಟುಂಬ ಇದ್ದಾಗ ಅದು. ಆ ಕುಟುಂಬದ ಒಂದೇ ಆಸೆ ನಾವು ಗೆದ್ದು ನಮ್ಮ ನ್ಯಾಷನಲ್ ಫ್ಲಾಗ್ ಹೈ ಮಾಡ್ಬೇಕಂತ ಅದೇ ಒಂದೊಂದು ಆಸೆ. ಮತ್ತೆ ಅದು ಅಲ್ಲದೆ ನನ್ನ ಸರ್ವಿಸಲ್ಲಿ ನಾನು ಬ್ಲೂ ಸ್ಟಾರ್ ಒಂದು ವಾರ ಆಯ್ತು. ಬ್ಲೂ ಸ್ಟಾರ್ ಅಂದ್ರೆ ಪಂಜಾಬ್ ಒಂದು ಗೊತ್ತಿರಬೇಕು. ಬ್ಲೂ ಸ್ಟಾರ್ ಅದರಲ್ಲಿ ಭಾಗವಹಿಸಿದ್ದೆ. ಅಮೃತ್ಸರ್, ನಮ್ಮ ಗೋಲ್ಡನ್ ಟೆಂಪಲ್ ಅಮೃತ್ಸರ್ ಅಲ್ಲಿ ಒಂದು ಆಗಿದ್ದಲ್ಲ ಅಟ್ಯಾಕ್, ಅದಕ್ಕೆ ಹೋಗಿದ್ದು. ಅದ್ರ ಮೇಲೆ ಇಲ್ಲಿ ಶ್ರೀಲಂಕಾ LTT ಟೈಮಲ್ಲಿ ಒಂದು ಇದಾಯ್ತು, ಅಲ್ಲಿ ಕೂಡ ಹೋಗಿದ್ದೇನೆ. ಜಾಪಾನ್ದಲ್ಲಿದ್ದೆ, ಶ್ರೀಲಂಕಾದಲ್ಲಿ. ಆ ಥರ ವಿದೇಶಿ ಸರ್ವಿಸ್ ಮಾಡಿದ್ದೇನೆ ಸುಮಾರು. ಈ ತರ ನನ್ನ ಆರ್ಮಿ ಲೈಫ್. ಸರ್, ಅದೇ ಇವಾಗ ಆರ್ಮಿ ಸೆಲೆಕ್ಟ್ ಆಗ್ಬೇಕು ಅಂತಂದ್ರೆ ತುಂಬಾ ಪ್ರೊಸೀಜರ್ಸ್ ಇರುತ್ತೆ. ಸೆಲೆಕ್ಷನ್ಸ್, ರೈಟಿಂಗ್ ಟೆಸ್ಟ್, ಎಕ್ಸಾಮ್ಸ್ ಅವೆಲ್ಲ ಇರುತ್ತೆ. ಅವಾಗ ನೋಡಿ ನೀವು ಹೋಗಿ ನಿಮ್ಮನ್ನ ನೋಡಿ ಡೈರೆಕ್ಟ್ ಸೆಲೆಕ್ಷನ್ಸ್ ಇತ್ತು. ಇವಾಗ ಎಲ್ಲ ಇಷ್ಟೊಂದು ಪ್ರೊಸೀಜರ್ಸ್ ಇದೆ ಅಂತಂದ್ರೆ ಅಷ್ಟು ಕಾಂಪಿಟೇಷನ್ಸ್ ಇದೆ, ತುಂಬಾ ಜನ ಸೇರೋಕೆ ಮುಂದಾಗ್ತಾ ಇದ್ದಾರೆ ಅಂತ ನಾವು ತಿಳ್ಕೊಬಹುದು ಅದರಿಂದ. ಹಾಗಾಗಿ ಈಗ ನೋಡಿ ಸರ್, ಈಗ ತುಂಬಾ ಬೇರೆ ಬೇರೆ ಕಂಟ್ರಿನಾಗ ನಾವು ತಗೊಂಡ್ರೆ ಎಷ್ಟೊಂದು ಎಲ್ಲ ಸಿಟಿಸನ್ಸ್ ಕೂಡ ಈಗ 18 ಇಯರ್ಸ್ ಮೇಲ್ಪಟ್ಟ ಈಗ ಯುವಕರಾಗಿರ್ಬೋದು ಆರ್ಮಿಲಿ ಇಷ್ಟು ಟೈಮ್ ಸರ್ವಿಸ್ ಮಾಡ್ಬೇಕು ಅಂತ ಇರುತ್ತೆ ಅಲ್ವಾ. ನಮ್ಮ ಭಾರತದಲ್ಲಿ ಈಗ ತುಂಬಾ ಜನಕ್ಕೆ ಆಸೆ ಇದೆ ನಾವು ಆರ್ಮಿಗೆ ಹೋಗಿ ಸೇವೆ ಸಲ್ಲಿಸ್ಬೇಕು ಅಂತ. ಹಾಗಾಗಿ ಈಗ ಇಷ್ಟೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಇದೆ ಅವ್ರಿಗಾಗಿ. ಹಾಗಾಗಿ ಇದ್ರಿಂದ ಇಷ್ಟೊಂದು ಜನ ಆಸೆ ಪಡ್ತಾ ಇದ್ದಾರೆ ಅಂತಂದ್ರೆ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ಸಿಟಿಸನ್ ಕೂಡ ಇಷ್ಟು ಟೈಮ್ ಒಂದು ಸೇವೆ ಸಲ್ಲಿಸಬಹುದು ಅಂತ ಮಾಡಬಹುದಿತ್ತು ಅಲ್ವಾ ಸರ್? ನಿಮ್ಗೆ ಏನ್ ಅನ್ಸುತ್ತೆ? ನೀವು ನಿಮ್ಮ ಪ್ರಶ್ನೆ ಕರೆಕ್ಟ್ ಆಗಿ ಸರಿ ಉಂಟು. ನಮ್ದು ಮೈಂಡಲ್ಲಿ ಅದೇ ತರ ಉಂಟು. ಒಂದು ಕಂಪಲ್ಸರಿ ಒಂದು 5 ವರ್ಷ ಸರ್ವಿಸ್ ಎಲ್ಲ ಸಿಟಿಸನ್ ಕೊಟ್ರೆ
ನಾವು ಕೆಲವು ಯುರೋಪ್ ಕಂಟ್ರಿಗಳೆಲ್ಲ ಉಂಟು ಈಗ. ಆತರ ಎಲ್ಲರಿಗೂ 5 ವರ್ಷ ಸರ್ವಿಸ್ ಕೊಟ್ಟರೆ ಪ್ರತಿಯೊಂದು ಭಾರತೀಯ ನಾಗರಿಕರಿಗೆ 18 ವರ್ಷ ಆದ್ಮೇಲೆ ಕೊಟ್ರೆ ಅವರು ಒಂದು ಒಳ್ಳೆ ಡಿಸಿಪ್ಲಿನ್ ಕಲಿತಾರೆ, ಮತ್ತೆ ಒಳ್ಳೆ ದೇಶ ಕಟ್ತಾರೆ, ಮತ್ತೆ ಆದ್ಮೇಲೆ ಕೂಡ ಅವರು ಪ್ರೋಗ್ರೆಸ್ ಆಗ್ತದೆ. ಆದ್ಮೇಲೆ ಸರ್ವಿಸ್ ಆದ್ಮೇಲೆ ಬಂದ್ಮೇಲೆ ಇಲ್ಲಿ ಕೂಡ ಪಬ್ಲಿಕ್ ಅಲ್ಲಿ ಅವ್ರ ಜೀವನ ಚೆನ್ನಾಗಿರ್ತದೆ. ಹೌದು, ನನಗೂ ತುಂಬಾ ಆಸೆ ಇತ್ತು ಸರ್ ಆರ್ಮಿ ಸೇರ್ಬೇಕು ಅಂತ. ಮನೇಲಿ ಬಿಡ್ಲಿಲ್ಲ. ಅದೇ ನಿಮ್ ತರ ಏನಾದ್ರು ಸೆಲೆಕ್ಷನ್ ಆಗ್ಬಿಟ್ಟಿದ್ರೆ ಫಸ್ಟ್ ಏನಾದ್ರು ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ವಿಷಯ ಗೊತ್ತಾಗಿದ್ರೆ ಚೆನ್ನಾಗಿರ್ತಿತ್ತೇನೋ. ಅದಕ್ಕೆ ನನಗೆ ಆಸೆ ಇತ್ತಲ್ವಾ, ಸೇರ್ತೀನಿ ಅಂದ್ರೆ ಮನೇಲಿ ಬಿಡ್ಲಿಲ್ಲ. ಇವಾಗ ಏಜ್ ಕೂಡ ಕಳೀತು, ಇನ್ನಂತೂ ಮಾಡಕ್ಕಾಗಲ್ಲ ಅಲ್ಲ. ತರ ಆರ್ಮಿಗೆ ಆ ಟೈಮಲ್ಲಿ ಆರ್ಮಿಗೆ ಸೇರಿ ತುಂಬಾ ವೇಕೆನ್ಸಿಗಳಿತ್ತು, ಜನಗಳು ಹೋಗ್ತಿತ್ತಲ್ಲ, ಹೆದರಿಕೆ ತುಂಬಾ ಆರ್ಮಿದು. ಅಯ್ಯೋ ಆರ್ಮಿ ಅಂದ್ರೆ ತುಂಬಾ ಹೆದರಿಕೆ ಇತ್ತು. ಈಗ ಆರ್ಮಿ ಅಂದ್ರೆ ಈಗ ಹೆದರಿಕೆ ಇಲ್ಲ, ಅಂತ ಟಫ್ ಟ್ರೈನಿಂಗ್ ಇಲ್ಲ. ಈಗ ಟ್ರೈನಿಂಗ್ ಸ್ವಲ್ಪ ಅಷ್ಟು. ನಮ್ಮ ಟೈಮಲ್ಲಿ ಎಲ್ಲ ಫಿಸಿಕಲ್ ಟ್ರೈನಿಂಗ್ ಪ್ರತಿಯೊಂದು. ನಮ್ದು ಬ್ಯಾಟ್ರಿಗಳು, ಒಂದು ಬ್ಯಾಟ್ರಿ 70 kg ಬ್ಯಾಟ್ರಿ ಇದರಿಂದ ಸ್ವಂತ ಇದರಿಂದ ಇಟ್ಕೊಂಡು ನಾವು ಬೆಟ್ಟದ ಹೋಗ್ಬೇಕು. ದೊಡ್ಡ ದೊಡ್ಡ ಬ್ಯಾಟ್ರಿಗಳು ನಮ್ಗೆ ಕಮ್ಯುನಿಕೇಶನ್ ಬೇಕು, ದೊಡ್ಡ ಬ್ಯಾಕಪ್ ಮಾಡಕ್ಕೆ. ನಮ್ಮ ರೇಡಿಯೋ ಸೆಟ್ಗಳು ಯಾವಾಗಲೂ ಬೆನ್ ಮೇಲೆ ಇರ್ತದೆ, ಅದು ತಕೊಂಡ್ಬಿಟ್ಟು ನಾವು ಮೇಲೆ ಹತ್ತಬೇಕು ಬೆಟ್ಟದ ಮೇಲೆ. ಮತ್ತೆ ಈಗೆಲ್ಲ ಗಾಡಿಗಳು ಉಂಟು, ಎಲ್ಲ ಉಂಟು. ಆ ಟೈಮ್ ಏನಿಲ್ಲ ಅಲ್ಲಿ. ಈಗ ರೋಡ್ ಇಲ್ಲ, ಬಾರ್ಡರ್ ರೋಡ್ಗಳಿಲ್ಲ. ಈಗ ಡೆವಲಪ್ ಆಗುಂಟು. ಈಗ ಆ ಟೈಮ್ ತುಂಬಾ ಕಷ್ಟ. ತುಂಬಾ ಫಿಸಿಕಲ್ ಫಿಟ್ ಇದ್ರೆ ಮಾತ್ರ ಆರ್ಮಿ ಹೋಗ್ಬೋದು, ಫಿಸಿಕಲಿ ಮೆಂಟಲ್ 2. ಈಗ ನೋಡಿ, ನಾನು ಆರ್ಮಿಗೆ ಸೇರ್ಬೇಕಾದ್ರೆ ಅಂತ ಏನು ಸರ್ಟಿಫಿಕೇಟ್ ಇಲ್ಲ, ಕ್ಲೋತಿಂಗ್ ಇಲ್ಲ, ಯಾವ ಇಲ್ಲ. ನನ್ನನ್ನು ಫೇಸ್ ರಿಮೋಟ್ ಆರ್ಮಿ ಕಳ್ಸಿದ್ದಾರೆ. ಆಮೇಲೆ ಮನೆಯಿಂದ ನನಗೆ ಬಟ್ಟೆ ಬರೆ ಸರ್ಟಿಫಿಕೇಟ್ ಮನೇಲಿ ಬಂದಿತ್ತು. ಅವ್ರು ನಾನು ಜಾಸ್ತಿ ಕೇಳಿದ್ರೆ ಏನ್ ಮಾಡ್ತಾರೆ, PUC ಅಂತ. PUC ಅದಕ್ಕೆ ನಮ್ಗೆ ಆಪರೇಟರ್ ರೇಡಿಯೋ ಅಂತ ಕೊಟ್ಟಿದ್ದಾರೆ. ಇಲ್ಲಾಂದ್ರೆ PUC ಮಾಡಿದ್ರೆ ಅದು ಕೊಡ್ತಿದ್ದಲ್ಲ. ಹೌದು. ಸರ್, ನೀವು ಎಷ್ಟೊಂದು ಯುದ್ಧಗಳಲ್ಲಿ ಪಾಲ್ಗೊಂಡಿದ್ದೀರಾ. ಅಷ್ಟು ಯುದ್ಧಗಳಲ್ಲಿ ಒಂದು ದಾಖಲೆ ಬರೆದಂತಹ ಒಂದು ಯುದ್ಧ ಅಂದ್ರೆ ಯಾವುದು ಸರ್? ನನಗೆ ತಿಳಿದ ಮಟ್ಟಿಗೆ 1971ನೇ ಇಂಡೋ ಬಾಂಗ್ಲಾ ವಾರ್ ಆಯ್ತು. ಅದರಲ್ಲಿ ನಾವು 95,000 ಪ್ಲಸ್ ಪ್ರಿಸನರ್ ಆಫ್ ವಾರ್ ಅನ್ನು ನಾವು ಕ್ಯಾಪ್ಚರ್ ಮಾಡ್ತೀವಿ. ಅದಕ್ಕೆ ದೊಡ್ಡ ದಾಖಲೆ ಇಡೀ ಪ್ರಪಂಚದಲ್ಲಿ ಇಲ್ಲ. ದೊಡ್ಡ ದಾಖಲೆ ಅದೇ. ಇಷ್ಟುವರೆಗೆ ಅಂತ ಒಂದು 95,000, ಆಲ್ಮೋಸ್ಟ್ 1 ಲಕ್ಷ ಇರ್ಬೋದು. ಆಲ್ಮೋಸ್ಟ್ 90,000 ಡಿಕ್ಲೇರ್ ಮಾಡಿದ್ರು. ನಾವು ಅವ್ರನ್ನ ಕೈಜೆಗೆ ನಾವು ಹಿಡ್ಕೊಂಡು ನಮ್ಮ ಎಲ್ಲ ಇಡೀ ಇಂಡಿಯನ್ ಆರ್ಮಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ವು. ಒಂದ್ ಕಡೆ 100 ಜನ, ಒಂದ್ ಕಡೆ 200 ಜನ, ಒಂದ್ ಕಡೆ 500 ಜನ, ಎಲ್ಲ ಅವರು ಡಿಸ್ಟ್ರಿಬ್ಯೂಟ್ ಮಾಡಿ ಯೂನಿಟಿ ಇಟ್ಟುಕೊಂಡಿದ್ದವು. ಅದಕ್ಕೆ ಪ್ರಿಸನರ್ ಆಫ್ ವಾರ್ ಅಂತ ಹೇಳ್ತಾರೆ. POW. ಹೌದು. ಆಗ ಅದೇ ಅವ್ರದ್ದು ಸೋಲು ಆಗಿದ್ದು, ಪಾಕಿಸ್ತಾನದ ಸೋಲು. ನಾವು ವಿನ್ ಆ ಟೈಮಲ್ಲಿ. ಅದು ಈಸ್ಟರ್ನ್ ಸೆಕ್ಟರ್ ಆಗಿತ್ತು ಬಾಂಗ್ಲಾದೇಶ. ಅದೇ ಈಗ ಬಾಂಗ್ಲಾದೇಶ ಸಪೋರ್ಟ್ ಆಯ್ತು. ಅದು ಈಸ್ಟ್ ಪಾಕಿಸ್ತಾನ ಇತ್ತು ಮುಂಚೆ. ಈಸ್ಟ್ ಪಾಕಿಸ್ತಾನದಿಂದ ಬಾಂಗ್ಲಾದೇಶ ಒಂದು ಸಪರೇಟ್ ಕಂಟ್ರಿ ಮಾಡಿದ್ರು. ಹೌದು. ಮತ್ತೆ ನೀವು ರಾಜಸ್ಥಾನಲ್ಲಿ ಹೋಗಿದ್ರಿ ಅಂತ ಹೇಳಿದ್ರಿ ಅಲ್ವಾ? ಈಗ ರಾಜಸ್ಥಾನಲ್ಲಿ ನಡೆದಂತ ಯುದ್ಧದಲ್ಲಿ ಅಲ್ಲಿ ಯಾವ್ದಾದ್ರು ಒಂದು ಮರೆಯಕ್ಕಾಗದೇ ಇರುವಂತಹ ಎಕ್ಸ್ಪೀರಿಯನ್ಸ್ ಇದೆಯಾ? ರಾಜಸ್ಥಾನದಲ್ಲಿ ನಾನು ಬೇಕಾದ್ರೆ ಒಂದು ದೊಡ್ಡ ಸಂಗತಿ ಆಗಿದ್ರಿ ಅಂತ ಹೇಳಿದ್ರೆ, ಆಗ ಒಂದು ನ್ಯಾಷನಲ್ ಎಮರ್ಜೆನ್ಸಿ ಡೂರಿಗೆ ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ಎಮರ್ಜೆನ್ಸಿ ಆಯಿತು. ಆಗ ನಾನು ಆಸ್ ಎ ಆಪರೇಟರ್, ಎಕ್ಸ್ಚೇಂಜ್ ಅಲ್ಲಿ ಆಪರೇಟರ್ ಆಗಿ ಕೆಲಸ ಮಾಡ್ತಿದ್ದೆ. ಆಪರೇಟರ್ ಆಗ್ಬೇಕಾದ್ರೆ ಆಗ ಜನರಲ್, ನಮ್ಮ ಆರ್ಮಿ ಜನರಲ್ ಆಗ ಬಿಗರ್ ಇದ್ರು. ಅವರು ಇಂದಿರಾ ಗಾಂಧಿ ಅವ್ರು ಡೈರೆಕ್ಟ್ ಮಾತಾಡ್ಬೇಕಿತ್ತು. ಆಗ ಅವ್ರು ಡೈರೆಕ್ಟ್ ಆಗಿ ಜನರಲ್ ನಮ್ಮ ಎಕ್ಸ್ಚೇಂಜ್ ಕಳಿಸ್ಬಿಟ್ರು. ನಮ್ಮನ್ನೆಲ್ಲ ಎಕ್ಸ್ಚೇಂಜ್ ಹೊರಗೆ ಹಾಕ್ಬಿಟ್ರು. ಅವ್ರು ಡೈರೆಕ್ಟ್ ಇಂದಿರಾ ಗಾಂಧಿ ಅಂತ ಅವರು ನಮ್ಮ ಎಕ್ಸ್ಚೇಂಜ್ ಹತ್ರ ಮಾತಾಡಿದ್ರು. ಆ ಟೈಮಲ್ಲಿ ಅದೇ ಟೈಮಲ್ಲಿ ನಾನು ಆಗ ಸಂಜಯ್ ಗಾಂಧಿ ಅವರ ಅಲ್ಲಿ ಬಂದಿದ್ರು. ಸಂಜಯ್ ಗಾಂಧಿ ಅವರು ಬಿಕಾನೇರ್ಗೆ. ಆಗ ನಾನು ಅವರ ಆಸ್ ಎ ಸೆಕ್ಯೂರಿಟಿ ಆಫೀಸರ್ ಆಗಿ ಅವ್ರಿಗೆ ಕೆಲಸ ಮಾಡಿದ್ದೆ. ಅಲ್ಲಿ ಸರ್ಕ್ಯೂಟ್ ಹೌಸ್ ಅಂತ ಇತ್ತು ಅಲ್ಲಿ ಬಿಕಾನೇರಲ್ಲಿ. ಅವರು ಅಲ್ಲಿ ವಾಸದ ಮನೆ ಇತ್ತು, ಅದರಲ್ಲಿ ನಾನು ಸೆಕ್ಯೂರಿಟಿ ಆಫೀಸರ್ ಆಗಿ ಇದ್ದೆ. ಆಮೇಲೆ ಎಮರ್ಜೆನ್ಸಿ ಮೇಲೆ ಇಮಿಡಿಯೇಟ್ ಆಗಿ ನಮ್ಮ ಆರ್ಮಿ ಚೀಫ್ ಆಫ್ ಆರ್ಮಿ ಸ್ಟಾಫ್ ಅವರು ಇಮಿಡಿಯೇಟ್ ಆಗಿ ಡೆಲ್ಲಿಗೆ ತೆರಳ್ಬಿಟ್ರು. ಅವ್ರು ಓದೋದು ಗೊತ್ತಾಗಿ ನಮ್ಗೆ ಎಮರ್ಜೆನ್ಸಿ ಕೇಳ್ಬಿಟ್ಟು ಅದು ಗೊತ್ತಿಲ್ಲ. ಯಾಕೆ ಎಷ್ಟೇ ಬಂದು ಹೋಗ್ತಾರೆ, ಒಬ್ಬರಿಗೆ ಮಾತಾಡೋದು, ನಮ್ಮಲ್ಲಿ ಹೊರಗೆ ಕಳ್ಸಿಬಿಟ್ಟಿಲ್ಲ. ಹೌದು. ನಿಮ್ಗೆ ಆರ್ಮಿಯಲ್ಲಿ ನೀವು ಸೇವೆ ಸಲ್ಲಿಸಿರೋದಕ್ಕೆ ಯಾವ್ದಾದ್ರು ಅವಾರ್ಡ್ಸ್ ಅಥವಾ ಇದ್ರೆ ಎಷ್ಟು ಅವಾರ್ಡ್ಸ್ ಗಳು ನಿಮ್ಗೆ ಬಂದಿದೆ? ನನಗೆ ಅವಾರ್ಡ್ಸ್, ನನ್ನ ಮೆಡಲ್ ಮತ್ತೆ ಡೆಕೋರೇಷನ್ 13 ಬಂದುಂಟು. ಅದ್ರಲ್ಲಿ ಪ್ರಮುಖವಾಗಿ
ಬಂದಿದ್ದು ನಮಗೆ 1971 ವಾರದ್ದು ನಾವು ವಿಜಯ ಆಗಿದ್ದ ವಾರಕ್ಕೆ ನಮಗೆ 1971 OP ಕ್ಯಾಪ್ಟಸ್ ನಿಲ್ ಅಂತ ಬಿಟ್ಟು ಒಂದು ಸ್ಟಾರ್ ಕೊಟ್ಟಿದ್ದಾರೆ. ಸ್ಟಾರ್ ಅದು ವಿನ್ನಿಂಗ್ ಆದ್ರೆ ಮಾತ್ರ ಕೊಡೋದು, ಅದಕ್ಕೆ ಒಂದು ಸ್ಟಾರ್ ಉಂಟು. ಯಾರೆಲ್ಲ ವರ್ಕ್ ಮಾಡಿರ್ತಾರೆ ಎಲ್ಲರೂ, ಯಾರು ಇಡೀ ಆರ್ಮಿ ಯಾರು ಪಾರ್ಟಿಸಿಪೇಟ್ ಮಾಡುಂಟು, ಇಡೀ ಆರ್ಮಿ ಏರ್ಫೋರ್ಸ್ ನೇವಿ ಯಾರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡುಂಟು ಎಲ್ಲರಿಗೂ ಅದು ಸ್ಟಾರ್ ಕೊಡ್ತಾರೆ. ಮತ್ತೆ ಅದಕ್ಕೆ ಮೆಡಲ್, ಅದಕ್ಕೆ ಸೇರಿಸಿ ಒಂದು ಮೆಡಲ್ ಕೊಡ್ತಾರೆ, ಸಂಗ್ರಾಮ್ ಮೆಡಲ್ ಅಂತ. ಸಂಗ್ರಾಮ್ ಅಂದ್ರೆ ನಾವು ಯುದ್ಧ ಗೆದ್ದು ಅಂತ ಉಂಟು, ಅದು ಸಂಗ್ರಾಮ್ ಮೆಡಲ್. ಅದು ಬಹಳ ವಿಶಿಷ್ಟವಾದ ಮೆಡಲ್ಗಳು ಎರಡು. ಅದ್ರದ್ದು ನಂತರ ಉಂಟಿಲ್ಲಿ, ನಿಮ್ಗೆ ತೋರಿಸ್ತೇನೆ ಬೇಕಾದ್ರೆ, ಇಲ್ಲಿ ಉಂಟು ಇಟ್ಟಿದ್ದೇನೆ. ಮತ್ತೆ ಅದ್ರ ಮೇಲೆ 9 ವರ್ಷ ಹಿಂಗೆ ನಾವು ಕಳೆದ ತಕ್ಷಣ ಸರ್ವಿಸ್ 9 ವರ್ಷ ಆದ ತಕ್ಷಣ ಅದಕ್ಕೊಂದು ಮೆಡಲ್ ಕೊಡ್ತಾರೆ. 9 ವರ್ಷ ಆದ ತಕ್ಷಣ 9 ಇಯರ್ ಸೇವೆ ಸರ್ವಿಸ್ ಮೆಡಲ್ ಕೊಡ್ತಾರೆ. 9 ಇಯರ್ಸ್ ಸರ್ವಿಸ್ ಮೆಡಲ್ ಅಂತ ಕೊಡ್ತಾರೆ. ಅದಾದ್ಮೇಲೆ ನಾವು ಹೈ ಆಲ್ಟಿಟ್ಯೂಡ್ ಹೋಗ್ತೇವೆ. ಜಸ್ಟ್ ಆಗಿ ನಾನು ಲೇನಾದಾಗಿದ್ದೆ, ಹೈ ಆಲ್ಟಿಟ್ಯೂಡ್, ಅಲ್ಲಿನ ಒಂದು ಮೆಡಲ್ ಸಿಗುಂಟು. ಮತ್ತೆ ಫೀಲ್ಡ್ ಸರ್ವಿಸ್ ಮಾಡ್ತೇವೆ, ಫೀಲ್ಡ್ಗೆ ಹೋಗ್ಬೇಕಾದ್ರೆ ಸರ್ವಿಸ್, ಅದು ಫೀಲ್ಡ್ ಮೆಡಲ್ ಕೊಡ್ತಾರೆ. ಮತ್ತೆ ಅದ್ರ ಮೇಲೆ 20 ಇಯರ್ಸ್ ಅಂತ ಒಂದು ಲಾಂಗ್ ಸರ್ವಿಸ್ ಅಂತ, 20 ಇಯರ್ಸ್ ಸರ್ವಿಸ್ಗೆ ಅದಕ್ಕೆ ಒಂದು ಮೆಡಲ್ ಕೊಡ್ತಾರೆ. ಮತ್ತೆ ನನ್ನ ಟೈಮಲ್ಲಿ 25 ಇಂಡಿಪೆಂಡೆಂಟ್ ಆನಿವರ್ಸರಿ ಆಯ್ತು. 25 ವರ್ಷದ್ದು ಆನಿವರ್ಸರಿ ಆಯ್ತು ನಮ್ಮ ದೇಶದ್ದು, ಅದಕ್ಕೆ ಒಂದು ಮೆಡಲ್ ಕೊಟ್ಟಿದ್ದಾರೆ, ಅದು ಉಂಟು. ಆಮೇಲೆ ಅದಾದ್ಮೇಲೆ 30 ಇಯರ್ಸ್ ಲಾಂಗ್ ಸರ್ವಿಸ್, ಲಾಂಗೆಸ್ಟ್ ಸರ್ವಿಸ್ ಅದು 30, ಅದಕ್ಕೆ ಒಂದು ಮೆಡಲ್ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ನಮ್ಮ ಈಸ್ಟರ್ನ್ ಸೆಕ್ಟರ್ ಇದುಂಟು ಒಂದು ಪರ್ವತಾರೋಹಣ ಅಂತ. ಈಸ್ಟರ್ನ್ ಸೆಕ್ಟರ್ಗಳಲ್ಲಿ ನಾನು ಆಗ ಶಿಲಾಂಗಲ್ಲಿದ್ದೆ, ಆಗ ಮೇಘಾಲಯ ಶಿಲಾಂಗ್, ಅದರಲ್ಲಿ ಅಲ್ಲೊಂದು ಮೆಡಲ್ ಸಿಕ್ಕುಂಟು. ಇಷ್ಟು ಮೆಡಲ್ ಉಂಟು, ಅದು ಒಟ್ಟು 13. ಈಗ ನನ್ನ ಫಿಸಿಕಲ್ ಇಲ್ಲಿ ಇರದೆ ಒಂದು 9 ಉಂಟು, ಬಾಕಿ ಎಲ್ಲ ಅಲ್ಲಿ ಎಲ್ಲ ಉಂಟು. ಅದೇ ಮಿಸ್ಪ್ಲೇಸ್ ಆಗುತ್ತೆ. ರಿಕಾರ್ಡ್ ಉಂಟು 13. ನನ್ನ ಇದು ಡಿಸ್ಚಾರ್ಜ್ ಬುಕ್ ಉಂಟು, ಆರ್ಮಿ ಡಿಸ್ಚಾರ್ಜ್ ಬುಕ್ ಅದರಲ್ಲಿ ಉಂಟು. ಸರ್, ನೀವು ಕೊನೆಯದಾಗಿ ಸೇವೆ ಸಲ್ಲಿಸಿದ್ದ ಪ್ಲೇಸ್ ಯಾವುದು, ಮತ್ತೆ ಅಲ್ಲಿ ಎಲ್ಲಿ ರಿಟೈರ್ಮೆಂಟ್ ನಿಮ್ಗೆ ಸಿಕ್ಕಿದ್ದು? ನಂದು ಕೊನೆ ಸರ್ವಿಸ್ ನಂದು 2 ಆರ್ಮಿ ಹೆಡ್ ಕ್ವಾರ್ಟರ್ ಸಿಗ್ನಲ್ ರೆಜಿಮೆಂಟ್ ಅಂತ, ಅದು ಮೆರಟ್ ಅಲ್ಲಿ ಇರುದು, ಉತ್ತರ ಪ್ರದೇಶ ಮೆರಟ್. ಅದರಿಂದ ನಂದು ಲಾಸ್ಟ್ ಸರ್ವಿಸ್ ಆಯ್ತು ನಂದು. ಅದು 1999, 1999 1st ಏಪ್ರಿಲ್ಗೆ ನಂದು ಆರ್ಮಿದು ಕಳ್ಸ್ಬಿಟ್ಟೆ ನಾನು. ಹೌದು, ಈಗ ಆರ್ಮಿ 26 ವರ್ಷ ಆಯ್ತು ನಂದೀಗ. 6 ವರ್ಷ ಸರ್ವಿಸ್ ಮುಗಿಸಿ ಬಂದಾಯ್ತು. ಈಗ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಿಮ್ಮ ಒಂದು ಸಂದರ್ಶನ ಮಾಡಿದೀವಿ. ತುಂಬಾ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ ನಿಮ್ಮ ಎಕ್ಸ್ಪೀರಿಯನ್ಸ್ ಇಂದ ನಮಗೆ. ಈಗ ನಿಮ್ಮ ಒಂದು ಸಲಹೆ ನಮ್ಮ ಯುವ ಜನತೆಗೆ ಕೊಡೋದಾದ್ರೆ ಏನು ಹೇಳೋಕೆ ಇಷ್ಟಪಡ್ತೀರಾ? ನಾನು ಯುವ ಜನತೆಗೆ ಹೇಳೋದು ಒಂದು ಬಯಸ ಅಂತ ಹೇಳಿದ್ರೆ, ಈಗಿನ ಯುವ ಜನತೆಗಳು ಬರೀ ಮೊಬೈಲ್ ಟೈಮ್ ಪಾಸ್ ಮಾಡ್ತಾರೆ. ಮತ್ತೆ ಅಲ್ಲ ಸಲದು ತಿರುಗಾಡ್ಕೊಂಡು ಅಲ್ಲಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ. ಅವ್ರಿಗೆ ನಾನು ಮುಖ್ಯ ಸಲಹೆ ಅಂದರೆ, ಅವರ ಟೈಮ್ ಹಾಳು ಮಾಡದೆ ದೇಶಕ್ಕೋಸ್ಕರ ನೀವು ಆರ್ಮಿಗೆ ಹೋಗಿ, ಡಿಫೆನ್ಸ್ಗೆ ಹೋಗಿ, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಗಿ, ಎನಿ ಜಾಬ್ಗೆ ಹೋಗಿ ನೀವು ದೇಶದ ಪ್ರಾಮುಖ್ಯತೆವಾಗಿ ಅಲ್ಲಿಗೆ ಕೆಲಸ ಮಾಡಿ. ಪರ್ಸನಲ್ ಆಗಿ ನಿಮ್ಮ ಡಿಸಿಪ್ಲಿನ್, ನಿಮ್ಮ ಜೀವಮಾನದಲ್ಲಿ ಡಿಸಿಪ್ಲಿನ್ ಚೆನ್ನಾಗಿರಿ. ನಿಮ್ಮ ಕಮಿಟ್ಮೆಂಟ್ ಏನುಂಟು ಅದು ಪಕ್ಕ ಇರಬೇಕು ಕಮಿಟ್ಮೆಂಟ್ಸ್ ಅಲ್ಲಿ. ಮತ್ತೆ ಪಂಕ್ಚುಯಾಲಿಟಿ ಇಂಪಾರ್ಟೆಂಟ್. ನಿಮ್ಮ ಪಂಕ್ಚುಯಾಲಿಟಿ, ಯಾವ ಜನತೆಗೆ ಪಂಕ್ಚುಯಾಲಿಟಿ ಇಲ್ಲವೋ ಅವನ ಲೈಫು ವ್ಯರ್ಥ. ಡಿಸಿಪ್ಲಿನ್, ಪಂಕ್ಚುಯಾಲಿಟಿ ಅಂಡ್ ಕಮಿಟ್ಮೆಂಟ್ಸ್, ಇದು 3 ಉಂಟಲ್ಲ, ಬೇಕೇ ಬೇಕು. ಆಗ ನೀವು ಚೆನ್ನಾಗಿರ್ತೀರಿ. ನಿಮ್ಮ ಸಂದರ್ಶನ ಮಾಡಿ ನನಗೆ ಬಹಳ ಖುಷಿಯಾಗಿದೆ. ನೀವು ಕೊಟ್ಟ ಸಲಹೆ ಅಂತೆ ಅದೇ ಡೆಡಿಕೇಶನ್, ಕಮಿಟ್ಮೆಂಟ್ ಮತ್ತೆ ಪಂಕ್ಚುಯಾಲಿಟಿ ಇಟ್ಕೊಂಡ್ರೆ ಎಲ್ಲರೂ ಒಂದು ಉತ್ತಮ ಪ್ರಜೆಯಾಗಿರಬಹುದು ಅಂತ ಹೇಳಿದ್ದೀರಾ. ಹಾಗೆ ದೇಶ ಸೇವೆ ಸಲ್ಲಿಸೋಕೆ ಮುಂದಾಗಬೇಕು ಅಂತಾನೆ ಹೇಳಿದ್ರಿ. ಅದು ಮಾಡಿದ್ರೆ ನಮ್ಮ ದೇಶಕ್ಕೆ ಇನ್ನಷ್ಟು ಒಂದು ಬಲ ಸಿಗುತ್ತೆ ಅಂತ ನನಗೂ ಅನ್ಸುತ್ತೆ. ಹಾಗೆ ಹೆಚ್ಚಿನದಾಗಿ ಯುವ ಜನತೆ ಆರ್ಮಿಯಲ್ಲಿ ಸೇವೆ ಸಲ್ಲಿಸೋಕೆ ಮುಂದೆ ಬರಬೇಕು.
ಹಾಗೆ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ನಾನು ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ಸರ್, ನಿಮ್ಮ ಒಂದು ಟೈಮ್ ನಮಗೆ ಕೊಟ್ಟು ನಿಮ್ಮ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ನೀವು ಹೇಳ್ಕೊಂಡಿದ್ದಕ್ಕೆ ಬಹಳ ಧನ್ಯವಾದಗಳು ಸರ್. ಹಾಗಾಗಿ ನಿಮ್ಮ ಒಂದು ದೇಶ ಸೇವೆಗಾಗಿ ನನ್ನ ಕಡೆಯಿಂದ ಒಂದು ಪುಟ್ಟ ಗೌರವವನ್ನು ಸಲ್ಲಿಸಬೇಕು ಅಂತ ಇದ್ದೀನಿ. ದಯವಿಟ್ಟು ನೀವು ಅದನ್ನ ಆಕ್ಸೆಪ್ಟ್ ಮಾಡಬೇಕು. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ, ಚಪ್ಪಾಳೆ 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 ಚಪ್ಪಾಳೆ. ತುಂಬಾ ಧನ್ಯವಾದಗಳು. ನಮ್ಮ ದೇಶವನ್ನ ನೀವು ರಕ್ಷಣೆ ಮಾಡಿರೋದಕ್ಕೆ, ನಮ್ಮೆಲ್ಲರ ರಕ್ಷಣೆ ಮಾಡಿರೋದಕ್ಕೆ ನಿಮ್ಗೆ ತುಂಬಾ ಥ್ಯಾಂಕ್ ಯು. ಇದ್ರ ಜೊತೆ ಒಂದು ಬಾಟ್ಲು ಕೊಟ್ಟು ಚೆನ್ನಾಗಿತ್ತು. ಓ, ಬಾಟಲ್ ಫಸ್ಟೇ ಹೇಳಿದ್ರೆ ನಾನು ತರ್ತಿದ್ದೆ. ನಮ್ದು ಹೋಮ್ ಮೇಡ್ ವೈನ್ ಇದೆ ಮನೆಯಲ್ಲಿ. ಥ್ಯಾಂಕ್ ಯು ತುಂಬಾ ಥ್ಯಾಂಕ್ ಯು. ನಿಮ್ಗೆ ಇಷ್ಟು ಶ್ರಮ ಪಟ್ಟು ಬಂದಕ್ಕೆ ತುಂಬಾ ಥ್ಯಾಂಕ್ ಯು.